Hi all. So in our last presentation session, we covered topics on HDFS design features, HDFS ಅಂದ್ರೇನು, ಮ್ಯಾಪ್ ರೆಡ್ಯೂಸ್ ಅಂದ್ರೇನು ಅಂತಲೂ ಬ್ರೀಫ್ ಆಗಿ ಹೇಳ್ದೆ. HDFS ಅಂದ್ರೆ ಸೊ ಅದು ಬಿಗ್ ಡೇಟಾನ ಸ್ಟೋರ್ ಮಾಡಿ ಮ್ಯಾನೇಜ್ ಮಾಡಕ್ಕೆ ಯೂಸ್ ಮಾಡ್ತಾರೆ. ಅದೊಂದು ಫೈಲ್ ಸಿಸ್ಟಮ್. ನಿಮ್ ಟ್ರೆಡಿಷನಲ್ ಫೈಲ್ ಸಿಸ್ಟಮ್ಸ್ ಏನಿರುತ್ತೆ ಅದಕ್ಕಿಂತ ತುಂಬಾನೇ ಡಿಫ್ರೆಂಟ್ HDFS. ಅದನ್ನ ಹಡೂಪ್ ಡಿಸ್ಟ್ರಿಬ್ಯೂಟೆಡ್ ಫೈಲ್ ಸಿಸ್ಟಮ್ ಅಂತ ಕರೀತಾರೆ. ಅಲ್ಲಿ ಡೇಟಾನ ಯಾವ ರೀತಿ ಬಿಗ್ ಡೇಟಾನ ಯಾವ ರೀತಿ ಸ್ಟೋರ್ ಮಾಡಿ ಮ್ಯಾನೇಜ್ ಮಾಡ್ತಾರೆ ಅಂತ ಹೇಳಿದೆ. ಸೊ ಹಡೂಪ್ ಡಿಸ್ಟ್ರಿಬ್ಯೂಟೆಡ್ ಫೈಲ್ ಸಿಸ್ಟಮ್ ಅಲ್ಲಿ ಬಿಗ್ ಡೇಟಾನ ಸ್ಟೋರ್ ಮಾಡಾದ್ಮೇಲೆ ಸೊ ಅಲ್ಲಿಂದ ಡೇಟಾನ ಎಕ್ಸ್ಟ್ರಾಕ್ಟ್ ಮಾಡಿ ಪ್ರೋಸೆಸ್ ಮಾಡಕ್ಕೆ ಮ್ಯಾಪ್ ರೆಡ್ಯೂಸ್ ಅಂತ ಇನ್ನೊಂದು ಕಾಂಪೊನೆಂಟ್ ಯೂಸ್ ಮಾಡ್ತಾರೆ. ಈ HDFS ಮತ್ತೆ ಮ್ಯಾಪ್ ರೆಡ್ಯೂಸ್ ಹಡೂಪ್ ಅಂತ ಏನಿದೆ ಆ ಪರ್ಟಿಕ್ಯುಲರ್ ಟೆಕ್ನಿಕ್ ಕಾಂಪೊನೆಂಟ್ಸ್ಗಳು. ಸೊ ಹಡೂಪ್ ಇಸ್ ದ ಟೆಕ್ನಿಕ್ ಆರ್ ಇಟ್ ಇಸ್ ಎ ಫ್ರೇಮ್ ವರ್ಕ್ which will be used to process your big data. ನಿಮ್ ಬಿಗ್ ಡೇಟಾ ಪ್ರೋಸೆಸ್ ಮಾಡಕ್ಕೆ ಹಡೂಪ್ ಯೂಸ್ ಮಾಡ್ತಾರೆ. ಅದ್ರಲ್ಲಿ ಬರುವಂತ ಎರಡು ಕಾಂಪೊನೆಂಟ್ಸ್ HDFS, ಮ್ಯಾಪ್ ರೆಡ್ಯೂಸ್. ಸೊ HDFS ಅಲ್ಲಿ ನಾನು ಡಿಸೈನ್ ಫೀಚರ್ಸ್ ಬಗ್ಗೆ ಹೇಳಿದೆ. ನಾನೇನೋ ಒಂದು HDFS ನ ಡಿಸೈನ್ ಮಾಡಬೇಕು ಅಂದ್ರೆ ವಾಟ್ ಆರ್ ಆಲ್ ದ ಥಿಂಗ್ಸ್ ಐ ನೀಡ್ ಟು ಕೀಪ್ ಇನ್ ಮೈಂಡ್, ವಾಟ್ ಆರ್ ಆಲ್ ದ ಕ್ರೈಟೀರಿಯಾ ಐ ನೀಡ್ ಟು ಫಾಲೋ ಅಂತ ಡಿಸೈನ್ ಫೀಚರ್ಸ್ ಅಲ್ಲಿ ಎಕ್ಸ್ಪ್ಲೈನ್ ಮಾಡಿದೆ. ದೆನ್ ಲೇಟರ್ ಐ ಎಕ್ಸ್ಪ್ಲೈನ್ HDFS ಕಾಂಪೊನೆಂಟ್ಸ್. ಒಂದು HDFS ಕ್ರಿಯೇಟ್ ಆದ್ಮೇಲೆ ಅಲ್ಲಿ ಏನೇನಿರುತ್ತೆ, ನೇಮ್ ನೋಡ್ ಅಂತ ಇರುತ್ತೆ. ನೇಮ್ ನೋಡು ಮಾಸ್ಟರ್ ತರ, ಜೊತೆಗೆ ಡೇಟಾ ನೋಟ್ಸ್ ಇರುತ್ತೆ. ಡೇಟಾ ನೋಟ್ಸ್ ಎಲ್ಲ ಸ್ಲೇವ್ಸ್ ತರ. ನಿಮ್ ನೇಮ್ ನೋಡು ಕಂಪ್ಲೀಟ್ ಮೆಟಾ ಡೇಟಾ ಇನ್ಫಾರ್ಮೇಶನ್ ನ ಸ್ಟೋರ್ ಮಾಡಿರುತ್ತೆ. ಏನ್ ಮೆಟಾ ಡೇಟಾ ಅಂದ್ರೆ ಯಾವ ಬ್ಲಾಕ್ಸ್ ಅಲ್ಲಿ ಯಾವ ಡೇಟಾ ನೋಡ್ ಅಲ್ಲಿ ಯಾವ ಬ್ಲಾಕ್ಸ್ ಇದೆ, ಯಾವ ಫೈಲು ಯಾವ ಪರ್ಟಿಕ್ಯುಲರ್ ಡೇಟಾ ನೋಡ್ ಅಲ್ಲಿ ಇದೆ ಅನ್ನೋ ಇನ್ಫಾರ್ಮೇಶನ್ ಎಲ್ಲಾನು ನಿಮ್ ನೇಮ್ ನೋಡ್ ಸ್ಟೋರ್ ಮಾಡಿರುತ್ತೆ. ಜೊತೆಗೆ ಐ ಗೇವ್ 2 examples in the last session how you can read a file from the HDFS file system and also how you can write a file to the HDFS file system. ಸೊ ಒಂದು ಕ್ಲೈಂಟ್ ಫೈಲ್ ನ ರೈಟ್ ಮಾಡಬೇಕು ಅಂದ್ರೂ ರೀಡ್ ಮಾಡಬೇಕು ಅಂದ್ರೂ ನೇಮ್ ನೋಡ್ ಮುಖಾಂತರನೇ ರೈಟ್ ಟು ರೀಡ್ ಮಾಡ್ತಾನೆ. ದೆನ್ ಸೆಕೆಂಡರಿ ನೇಮ್ ನೋಡ್ ಅಂದ್ರೆ ಏನು ಅಂತ ಎಕ್ಸ್ಪ್ಲೈನ್ ಮಾಡಿದೆ. ಸೊ ಇವತ್ತಿನ ಕ್ಲಾಸಲ್ಲಿ, ಇವತ್ತಿನ ಪ್ರೆಸೆಂಟೇಶನ್ ಸೆಷನ್ ಅಲ್ಲಿ we shall try to cover the below topics. So below topics na ಇವತ್ತಿನ presentation session ಅಲ್ಲಿ ಕವರ್ ಮಾಡೋಣ. ಸೊ ಫಸ್ಟ್ ಟಾಪಿಕ್ ಇಸ್ HDFS ಬ್ಲಾಕ್ ರೆಪ್ಲಿಕೇಶನ್. ನಾನು ಆಗ್ಲೇ ಹೇಳ್ದಂಗೆ ನಿಮ್ಮ HDFS ಸಿಸ್ಟಮ್ ಏನಿದೆ ಅದು ರಿಲಯಬಲ್ ಸಿಸ್ಟಮ್. ವಾಟ್ ಯು ಮೀನ್ ಬೈ ರಿಲಯಬಲ್ ಅಂದ್ರೆ ಕೆಲವೊಂದು ಬ್ಲಾಕ್ಸ್ ಫೇಲ್ ಆಗ್ಬಿಟ್ರು ಅಥವಾ ಬ್ಲಾಕ್ಸ್ ಅವೈಲಬಲ್ ಇಲ್ಲ ಅಂದ್ರೂ ನನ್ನ ಬ್ಲಾಕ್ ಅಲ್ಲಿರೋ ಕಂಟೆಂಟ್ ನ ಬೇರೆ ಬ್ಲಾಕ್ಸ್ ಅಲ್ಲೂ ರೆಪ್ಲಿಕೇಟ್ ಮಾಡ್ಕೊಂಡಿರ್ತೀನಿ. ಸೊ ಮಲ್ಟಿಪಲ್ ಕಾಪೀಸ್ ಆಫ್ ದಟ್ ಸೇಮ್ ಡೇಟಾನ ಮೇಂಟೈನ್ ಮಾಡ್ತಾ ಇರ್ತೀನಿ. ಸೊ ಈ ತರ ಮಲ್ಟಿಪಲ್ ಕಾಪೀಸ್ ಆಫ್ ದ ಸೇಮ್ ಡೇಟಾ ಮೇಂಟೈನ್ ಮಾಡೋದ್ರಿಂದ ಇನ್ ಕೇಸ್ ಯಾವ್ದಾದ್ರು ಪರ್ಟಿಕ್ಯುಲರ್ ನೋಡ್ ಫೇಲ್ ಆದ್ರೂ ರಿಮೈನಿಂಗ್ ನೋಟ್ಸ್ ಅಲ್ಲಿ ಸೇಮ್ ಡೇಟಾ ಅವೈಲಬಲ್ ಇರುತ್ತೆ. ಅದನ್ನ ಬ್ಲಾಕ್ ರೆಪ್ಲಿಕೇಶನ್ ಅಂತ ಕರೀತಾರೆ. ಆ ಬ್ಲಾಕ್ ರೆಪ್ಲಿಕೇಶನ್ ಹೆಂಗ್ ಮಾಡೋದು, ಸೇಫ್ ಮೋಡ್, HDFS ಸೇಫ್ ಮೋಡ್ ಅಲ್ಲಿ ಹೆಂಗೆ ಆಪರೇಟ್ ಆಗುತ್ತೆ. ಈಗ ಒಂದು ಕ್ಲಸ್ಟರ್ ಅಂದ್ಮೇಲೆ ಇಟ್ ಕಂಟೈನ್ಸ್ ಮೆನಿ ನಂಬರ್ ಆಫ್ ರ್ಯಾಕ್ಸ್. ಅದ್ ಹೆಂಗೆ ಅಂತ ತೋರಿಸ್ಕೊಡ್ತೀನಿ. ಲಾಸ್ಟ್ ಅಲ್ಲಿ ನೇಮ್ ನೋಡ್ ಹೈ ಅವೈಲಬಿಲಿಟಿ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ತೀವಿ. ಸೊ ದಿಸ್ ಆರ್ ದ 4 ಮೇಜರ್ ಕಂಟೆಂಟ್ಸ್ we shall try to cover in this particular class. The first topic is HDFS block replication. First I will explain, or I will go I will make sure you understand how HDFS block system is created. HDFS block system ಅಥವಾ HDFS ಫೈಲ್ ಸಿಸ್ಟಮ್ ಯಾವ ರೀತಿ ಇರುತ್ತೆ ಅಂತ ಫಸ್ಟ್ ತೋರಿಸ್ಕೊಡ್ತೀನಿ. ಆಸ್ ಯು ಕ್ಯಾನ್ ಸಿ ಹಿಯರ್. ಸೊ ಈ ಪರ್ಟಿಕ್ಯುಲರ್ ಡಯಾಗ್ರಾಮ್ ಅಲ್ಲಿ ನೋಡೋ ತರ ಅಬ್ಸರ್ವ್ ಮಾಡ್ತಾ ಇದೀರಲ್ವಾ. ಸೊ ಈ ಪರ್ಟಿಕ್ಯುಲರ್ ಡಯಾಗ್ರಾಮ್ ಅಲ್ಲಿ ಆಸ್ ಯು ಕ್ಯಾನ್ ಅಬ್ಸರ್ವ್ ದಿಸ್ ಇಸ್ ಎ ಕ್ಲಸ್ಟರ್. ಇದು ನಂದು ಒಂದು ಕ್ಲಸ್ಟರ್. ಸೊ ಈ ಕ್ಲಸ್ಟರ್ ಏನಿದೆ ಇದು ನಿಮ್ದು HDFS ಫೈಲ್ ಸಿಸ್ಟಮ್ ಅಂತ ಅನ್ಕೊಳ್ಳಿ. ದಿಸ್ ಇಸ್ ಮೈ ಕ್ಲಸ್ಟರ್. ಒಂದು ಕ್ಲಸ್ಟರ್ ಒಳಗೆ ದೇರ್ ವಿಲ್ ಬಿ ಮೆನಿ ನಂಬರ್ ಆಫ್ ರ್ಯಾಕ್ಸ್ ಗಳಿರುತ್ತೆ ಒಂದು ಕ್ಲಸ್ಟರ್ ಒಳಗೆ. ಸೊ ಇದು 3 ರ್ಯಾಕ್ ಗಳಿದೆ. ಆ 3 ರ್ಯಾಕ್ ತೋರಿಸಿದೀನಿ. ಒಂದೊಂದು ರ್ಯಾಕ್ ಒಳಗೂ ಸುಮಾರು ಡೇಟಾ ನೋಟ್ಸ್ ಗಳಿರುತ್ತೆ. ಸೊ ಇದೆಲ್ಲ ಡೇಟಾ ನೋಟ್ಸ್. ಪ್ರತಿಯೊಂದು ಡೇಟಾ ನೋಟ್ಸ್ ಒಳಗೆ ಬ್ಲಾಕ್ ಗಳಿರುತ್ತೆ. ಸೊ ಇದೆಲ್ಲ ಬ್ಲಾಕ್ಸ್. ಸೊ ನಿಮ್ ಡೇಟಾ ಏನಿರುತ್ತೆ, ಫೈಲ್ ಡೇಟಾ, ಈಗ ಯಾವ್ದೋ ಒಂದು ಫೈಲ್ ನ ಸ್ಟೋರ್ ಮಾಡಿದೀನಿ. ಈಗ ನಿಮ್ದೆಲ್ಲ ನೇಮ್ ಲಿಸ್ಟ್ ನ ಈ ಬ್ಲಾಕ್ ಅಲ್ಲಿ ಸ್ಟೋರ್ ಮಾಡಿದೀನಿ ಅಂತ ಅನ್ಕೊಳ್ಳಿ. ಸೊ ಇದನ್ನ ಬ್ಲಾಕ್ ಅಂತ ಕರೆಯೋದು. ಸೊ ನೀವು ಅರ್ಥ ಮಾಡ್ಕೊಳ್ಬೇಕು ಅಂದ್ರೆ HDFS ಫೈಲ್ ಸಿಸ್ಟಮ್ ಒಂದು ಕ್ಲಸ್ಟರ್ ಇರುತ್ತೆ. ಆ ಕ್ಲಸ್ಟರ್ ಒಳಗೆ ತುಂಬಾನೇ ರ್ಯಾಕ್ಸ್ ಇರುತ್ತೆ. ಪ್ರತಿಯೊಂದು ರ್ಯಾಕ್ಸ್ ಒಳಗೂ ಸುಮಾರು ಡೇಟಾ ನೋಟ್ಸ್ ಗಳಿರುತ್ತೆ. ಒಂದೊಂದು ಡೇಟಾ ನೋಡ್ ಒಳಗೂ ಸುಮಾರು ಬ್ಲಾಕ್ಸ್ ಗಳಿರುತ್ತೆ. ಈ ಬ್ಲಾಕ್ಸ್ ಒಳಗೆ ನಾನು ಫೈಲ್ ನ ಸ್ಟೋರ್ ಮಾಡ್ತೀನಿ.
ಫಾರ್ ಎಕ್ಸಾಂಪಲ್ ಈಗ ಈ ಬ್ಲಾಕ್ 1 ಅಂತ ಅನ್ಕೊಳ್ಳೋದ. ಸೊ ಈ 1 ಬ್ಲಾಕ್ ಒಳಗೆ ನಿಮ್ದು ಸ್ಟೂಡೆಂಟ್ ನೇಮ್ ಲಿಸ್ಟ್ ಎಲ್ಲಾನು ಇಲ್ಲಿ ಸ್ಟೋರ್ ಮಾಡಿದೀನಿ. ಸೊ ಅವಾಗ ಈ ಸೇಮ್ ಬ್ಲಾಕ್ ನಾನು ಇಲ್ಲೆಲ್ಲ ರೆಪ್ಲಿಕೇಟ್ ಮಾಡ್ಕೊಂಡಿರ್ತೀನಿ. ಇಲ್ಲೂ 1 ಅಂತ ಇರುತ್ತೆ, ಇಲ್ಲೂ 1 ಇರುತ್ತೆ, ಇಲ್ಲೂ 1 ಇರುತ್ತೆ. ಸೊ ಅದನ್ನೇ ಬ್ಲಾಕ್ ರೆಪ್ಲಿಕೇಶನ್ ಅಂತ ಕರೆಯೋದು. ಅದು ಹೆಂಗೆ ಅಂತ ಕ್ಲಿಯರ್ ಆಗಿ ಈ ಪರ್ಟಿಕ್ಯುಲರ್ ಪ್ರೆಸೆಂಟೇಶನ್ ಅಲ್ಲಿ ಹೇಳ್ಕೊಡ್ತೀನಿ. ಸೊ ಇಲ್ಲೂ ನಿಮ್ ನೇಮ್ ಲಿಸ್ಟ್ ಇತ್ತು, ಇಲ್ಲೂ ನಿಮ್ ನೇಮ್ ಲಿಸ್ಟ್ ಇತ್ತು, ಇಲ್ಲೂ ನಿಮ್ ನೇಮ್ ಲಿಸ್ಟ್ ಇತ್ತು ಅಂತ ಅನ್ಕೊಂಡಾಗ ದ ಡಿಫ್ರೆಂಟ್ ಪೊಸಿಷನ್ಸ್ ಅಲ್ಲಿ ನಿಮ್ ನೇಮ್ ಲಿಸ್ಟ್ ಇದ್ದಾಗ ದಟ್ ಪರ್ಟಿಕ್ಯುಲರ್ ಪಾಯಿಂಟ್ ಏನಾಗುತ್ತೆ, ಡಿಫ್ರೆಂಟ್ ಪೊಸಿಷನ್ಸ್ ಅಲ್ಲಿ ನೇಮ್ ಲಿಸ್ಟ್ ಇರೋದ್ರಿಂದ ಒಂದು ಬ್ಲಾಕ್ ಅಲ್ಲಿ ಏನಾದ್ರು ಡೇಟಾ ಸಿಗ್ಲಿಲ್ಲ ಅಂದ್ರೂ ಬೇರೆ ಬೇರೆ ಬ್ಲಾಕ್ಸ್ ಅಲ್ಲಿ ಡೇಟಾ ಅವೈಲಬಲ್ ಇರುತ್ತೆ. ಅದು ಯಾವ ರೀತಿ ಏನು ಅಂತ ಇಲ್ಲಿ ಅರ್ಥ ಮಾಡ್ಕೊಳ್ಳೋದು. ಸೊ ಬ್ಲಾಕ್ ರೆಪ್ಲಿಕೇಶನ್ ಅಂದ್ರೆ ವೆನೆವರ್ ಯು ಆರ್ ರೈಟಿಂಗ್ ಎ ಫೈಲ್, ಒಂದು ಫೈಲ್ ನ ಬರೀಬೇಕಾದ್ರೆ, ಈಗ ಕ್ಲೈಂಟ್ ಒಂದು ಫೈಲ್ ನ ಬರೀತಾನೆ, ಆ ಫೈಲ್ ನ ಕ್ಲೈಂಟ್ ಬರೀಬೇಕಾದ್ರೆ ನೇಮ್ ನೋಡು ಯಾವ ನೋಟ್ಸ್ಗೆ ಬರೀಬೇಕು ಅಂತ ನೇಮ್ ನೋಡ್ಗೆ ಕೇಳ್ತಾನೆ ಕ್ಲೈಂಟ್. ಸೊ ಕ್ಲೈಂಟ್ ಈಸ್ ರೈಟಿಂಗ್ ಎ ಫೈಲ್, ಸೊ ದ ಕ್ಲೈಂಟ್ ವಿಲ್ ಆಸ್ಕ್ ದ ನೇಮ್ ನೋಡ್. ಸೊ ಇನ್ನು ಕ್ಲಿಯರ್ ಆಗಿ ಎಕ್ಸ್ಪ್ಲೈನ್ ಮಾಡಬೇಕು ಅಂದಾಗ ಒಂದು ರೆಪ್ರೆಸೆಂಟೇಷನ್ ತಗೊಳ್ಳೋದ. ಸೊ ಫಾರ್ ಎಕ್ಸಾಂಪಲ್ ನ್ಯೂ text document, we shall open this particular text document. ಇದು ಓಪನ್ ಮಾಡಿ we shall start. ಸ್ಟೆಪ್ಸ್ ಆಗ್ಲೇ ಎಕ್ಸ್ಪ್ಲೈನ್ ಮಾಡಿದ್ದೀನಿ, ಸೊ ಇನ್ನೊಂದ್ಸಲ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ. ಸ್ಟೆಪ್ಸ್, ಫಸ್ಟ್ ಸ್ಟೆಪ್ ಏನು ಗೊತ್ತಾ, ಕ್ಲೈಂಟ್ ವಾಂಟ್ಸ್ ಟು ರೈಟ್ ಎ ಫೈಲ್ ಇನ್ SDFS. ಕ್ಲೈಂಟ್ಸ್ ಒಂದು ಫೈಲ್ ಬರೀಬೇಕು. ಅವಾಗ ನಿಮ್ ನೇಮ್ ನೋಡ್ ಏನಿರುತ್ತೆ SDFS ಅಲ್ಲಿ, ನೇಮ್ ನೋಡ್ ವಿಲ್ ಪ್ರೊವೈಡ್ ದ ಡೇಟಾ ನೋಟ್ಸ್. ನೇಮ್ ನೋಡ್ ವಿಲ್ ಪ್ರೊವೈಡ್ ದ ಡೇಟಾ ನೋಟ್ಸ್ ಟು ರೈಟ್ ಎ ಫೈಲ್. ನೇಮ್ ನೋಡು ಡೇಟಾ ನೋಟ್ಸ್ ಗಳನ್ನ ಪ್ರೊವೈಡ್ ಮಾಡುತ್ತೆ, ಯಾವ ಡೇಟಾ ನೋಟ್ಸ್ ಅಲ್ಲಿ ಫೈಲ್ ನ ಬರೀಬಹುದು ಅಂತ ಪ್ರೊವೈಡ್ ಮಾಡುತ್ತೆ. ಅವಾಗ ಕ್ಲೈಂಟ್ ವಿಲ್ ರೈಟ್ ಇನ್ ದ ಪ್ರೊವೈಡೆಡ್ ಡೇಟಾ ನೋಟ್ಸ್ ಬ್ಲಾಕ್ಸ್. ಪ್ರತಿಯೊಂದು ಡೇಟಾ ನೋಡ್ ಒಳಗೆ ಒಂದು ಬ್ಲಾಕ್ಸ್ ಇರುತ್ತೆ ಅಂತ ತೋರಿಸಿದ್ದೀನಿ. ಆ ಡೇಟಾ ನೋಡ್ ಬ್ಲಾಕ್ ಒಳಗೆ ರೈಟ್ ಮಾಡುತ್ತೆ. ಈ ತರ ರೈಟ್ ಮಾಡಬೇಕಾದ್ರೆ, ಡೇಟಾ ನೋಡ್ ಬ್ಲಾಕ್ಸ್ ಮೇಲೆ ರೈಟ್ ಮಾಡಬೇಕಾದ್ರೆ ಅಕ್ರಾಸ್ ದ ಕ್ಲಸ್ಟರ್ ರೈಟಿಂಗ್ ಆಪರೇಷನ್ ಆಗುತ್ತೆ. ದಟ್ ಮೀನ್ಸ್ ಫೈಲ್ ವೋಂಟ್ ಬಿ ರೈಟೆಡ್ ಟು ದಿಸ್ ಪರ್ಟಿಕ್ಯುಲರ್ ಬ್ಲಾಕ್ಸ್. ಈಗ ನಿಮ್ದು ನೇಮ್ ನೋಡು ಸುಮಾರು ಡೇಟಾ ನೋಟ್ಸ್ ಗಳನ್ನ ಕೊಡುತ್ತೆ. ಅಕಸ್ಮಾತ್ ಕೊಡ್ಲಿಲ್ಲ ಅಂದ್ರೂ ನಿಮ್ ಕ್ಲೈಂಟ್ ಈ ಪರ್ಟಿಕ್ಯುಲರ್ ಬ್ಲಾಕ್ಸ್ಗೆ ಬರೀತು ಅಂತ ಅನ್ಕೊಳ್ಳಿ, ಅವಾಗ ನಿಮ್ ನೇಮ್ ನೋಡೆ ಬೇರೆ ಡೇಟಾ ನೋಡಲು ಈ ಪರ್ಟಿಕ್ಯುಲರ್ ಬ್ಲಾಕ್ ಅಲ್ಲಿರೋ ಡೇಟಾನ ರೆಪ್ಲಿಕೇಟ್ ಮಾಡುತ್ತೆ, ನಿಮ್ ನೇಮ್ ನೋಡ್ ರೆಪ್ಲಿಕೇಟ್ ಮಾಡ್ಕೊಡುತ್ತೆ. ಸೊ ಈಗ ಫಾರ್ ಎಕ್ಸಾಂಪಲ್ ಡ್ರಾವಿಡ್ ಅಂತ ಯಾರೋ ಒಬ್ರು ಯೂಸರ್ ಬಂದು ಇಲ್ಲಿ ಯಾವ್ದೋ ಒಂದು ಫೈಲ್ ನ ರೈಟ್ ಮಾಡಿದ್ರು ಈ ಬ್ಲಾಕ್ ಒಳಗೆ. ಅವಾಗ ನಿಮ್ ನೇಮ್ ನೋಡು ಈ ಬ್ಲಾಕ್ ಒಳಗಿರೋ ಕಂಟೆಂಟ್ ಗಳನ್ನ ಈ ಬ್ಲಾಕ್ಸ್ ಒಳಗೂ ರೈಟ್ ಮಾಡುತ್ತೆ. ಸೊ ರೆಪ್ಲಿಕೇಟ್ ಮಾಡುತ್ತೆ, ಅಕ್ರಾಸ್ ದ ಕ್ಲಸ್ಟರ್ ರೆಪ್ಲಿಕೇಶನ್ ಮಾಡುತ್ತೆ. ಸೊ ಅಕ್ರಾಸ್ ದ ಕ್ಲಸ್ಟರ್ ರೆಪ್ಲಿಕೇಶನ್ ಮಾಡಬೇಕಾದ್ರೆ ಯೂಶಲ್ ಆಗಿ ರೆಪ್ಲಿಕೇಶನ್ ಅಲ್ಲಿ ಒಂದು ಡಿಫಾಲ್ಟ್ ವ್ಯಾಲ್ಯೂ ಇರುತ್ತೆ. ಸೊ ಆ ರೆಪ್ಲಿಕೇಶನ್ ಈಗ ಎಷ್ಟು ಸಲ ರೆಪ್ಲಿಕೇಟ್ ಮಾಡಬೇಕು, 1 ಟೈಮ್ ರೆಪ್ಲಿಕೇಟ್ ಮಾಡ್ಬೇಕಾ ಆ ಬ್ಲಾಕ್ ಅಲ್ಲಿರೋ ಕಂಟೆಂಟ್ ನ, 2 ಟೈಮ್ಸಾ, 3 ಟೈಮ್ಸಾ, ಇದೆಲ್ಲ ಇನ್ಫಾರ್ಮೇಶನ್ ನಾನು DFS.replication ಅನ್ನೋ ಫ್ಯಾಕ್ಟರ್ ಅಲ್ಲಿ ಸ್ಟೋರ್ ಮಾಡಿರ್ತೀನಿ. ಇದು SDFS site.xml ಅನ್ನೋ ಫೈಲ್ ಅಲ್ಲಿ ಇರುತ್ತೆ. ಸೊ ಹೌ ಮೆನಿ ನಂಬರ್ ಆಫ್ ಟೈಮ್ಸ್ ದ ರೆಪ್ಲಿಕೇಶನ್ ಆಫ್ ದ ಬ್ಲಾಕ್ ಶುಡ್ ಟೇಕ್ ಪ್ಲೇಸ್ ಅನ್ನೋದು ಈ ಪರ್ಟಿಕ್ಯುಲರ್ ವೇರಿಯೇಬಲ್ ಅಲ್ಲಿ, ಈ ಪರ್ಟಿಕ್ಯುಲರ್ ಫೈಲ್ ಅಲ್ಲಿ ಸ್ಟೋರ್ ಆಗಿರುತ್ತೆ. ಸೊ ಡಿಫಾಲ್ಟ್ ವ್ಯಾಲ್ಯೂ ಏನಿದೆ ಅದನ್ನ ಏನಾದ್ರು ಓವರ್ ರೂಲ್ ಮಾಡಬೇಕು, ನಾನು ಏನಾದ್ರು ಡಿಫಾಲ್ಟ್ ವ್ಯಾಲ್ಯೂ ಚೇಂಜ್ ಮಾಡಬೇಕು ಅಂದ್ರೆ SDFS DFS SCT RCP ಕಮಾಂಡ್, ಈ ತರ ಒಂದು ಕಮಾಂಡ್ ಕೊಟ್ಟು ನಾನು ಡಿಫಾಲ್ಟ್ ವ್ಯಾಲ್ಯೂನ ಬೇಕಾದ್ರೆ ಓವರ್ ರೈಡ್ ಮಾಡ್ಬೋದು ಅಥವಾ ಓವರ್ ರೂಲ್ ಮಾಡ್ಬೋದು. ಬಟ್ ಡಿಫಾಲ್ಟ್ ಆಗಿ ನಿಮ್ದು ಕ್ಲಸ್ಟರ್ ಅಲ್ಲಿ 8 ಅಥವಾ ಮೋರ್ ದ್ಯಾನ್ 8 ನೋಟ್ಸ್ ಇದ್ರೆ ಅವಾಗ ರೆಪ್ಲಿಕೇಶನ್ ಫ್ಯಾಕ್ಟರ್ ವ್ಯಾಲ್ಯೂ 3 ಅಂತ ಇರುತ್ತೆ. ದಟ್ ಮೀನ್ಸ್ 3 ಟೈಮ್ಸ್ ರೆಪ್ಲಿಕೇಶನ್ ಆಗುತ್ತೆ. ಸೊ ನಾ ಇಲ್ಲಿ ಡಯಾಗ್ರಾಮ್ ಅಲ್ಲಿ ತೋರ್ಸೋದಾದ್ರೆ ನಿಮ್ಗೆ, ಸೊ ನಿಮ್ ಬ್ಲಾಕ್ ಇಲ್ಲೇನಾರು ಡ್ರಾವಿಡ್ ನಿಮ್ದೆಲ್ಲ ನೇಮ್ ಲಿಸ್ಟ್ ನ ರೈಟ್ ಮಾಡಿದ್ರೆ ಡ್ರಾವಿಡ್ ಅವರು, ಅವಾಗ ಅದು ಇಲ್ಲೂ ರೆಪ್ಲಿಕೇಟ್ ಆಗುತ್ತೆ, ಇಲ್ಲೂ ರೆಪ್ಲಿಕೇಟ್ ಆಗುತ್ತೆ. ಮೋರ್ ದ್ಯಾನ್ 8 ನೋಟ್ಸ್ ಇದೆ ಈ ಪರ್ಟಿಕ್ಯುಲರ್ ಕ್ಲಸ್ಟರ್ ಅಲ್ಲಿ. ಯಾವಾಗ ಮೋರ್ ದ್ಯಾನ್ 8 ನೋಟ್ಸ್ ಇರುತ್ತೆ, ಸೊ ದೆನ್ ದ ರೆಪ್ಲಿಕೇಶನ್ ಫ್ಯಾಕ್ಟರ್ ವಿಲ್ ಬಿ 3. ಸಪೋಸ್ ಏನಾದ್ರು ಲೆಸ್ ದ್ಯಾನ್ 8 ನೋಟ್ಸ್ ಇತ್ತು ಅಂದ್ರೆ ಅವಾಗ ರೆಪ್ಲಿಕೇಶನ್ ಫ್ಯಾಕ್ಟರ್ 2 ಇರುತ್ತೆ, 8 ಗಿಂತ ಕಮ್ಮಿ ನೋಟ್ಸ್ ಇದ್ರೆ. ಓಕೆನಾ?
ಸೊ ಯೂಶಲ್ ಆಗಿ ಏನಾದ್ರೂ ಯಾವ್ದಾದ್ರು ಪರ್ಟಿಕ್ಯುಲರ್ ನೋಡ್ ಅಲ್ಲಿ ಡೇಟಾ ಅವೈಲಬಲ್ ಇಲ್ಲ ಅಂದಾಗ ಅಂತ ಟೈಮಲ್ಲಿ ನಿಮ್ HDFS ಏನ್ ಮಾಡುತ್ತೆ, ಎಲ್ಲಾ ಕಡೆನೂ ರೆಪ್ಲಿಕೇಟ್ ಮಾಡ್ಕೊಂಡಿರುತ್ತೆ. ಒಂದು ಮಿಷಿನ್ ಅಲ್ಲಿ ಡೇಟಾ ಲಾಸ್ ಆಯ್ತು ಅಂದ್ರೆ ಸಹ ರಿಮೈನಿಂಗ್ ಮಿಷಿನ್ಸ್ ಅಲ್ಲಿ ಡೇಟಾ ಅವೈಲಬಿಲಿಟಿನ ಕೊಡುತ್ತೆ. ಸೊ ಡಿಫಾಲ್ಟ್ ಆಗಿ ಒಂದು ಬ್ಲಾಕ್ HDFS ಟು ಡಿಫಾಲ್ಟ್ ಬ್ಲಾಕ್ ಸೈಜ್ ಬಂದು 64 MB ಇರುತ್ತೆ. ನಿಮ್ದು ಟಿಪಿಕಲ್ ಆಪರೇಟಿಂಗ್ ಸಿಸ್ಟಮ್ ನಾರ್ಮಲ್ ಡೇಟಾ ಸ್ಟೋರ್ ಮಾಡ್ತಿರಲ್ಲ, ಅಲ್ಲಿ ಬ್ಲಾಕ್ಸ್ ಯೂಸ್ ಮಾಡ್ತಾರಲ್ಲ, ಅದ್ರದ್ದು ಸೈಜ್ ಬಂದು 4 ಕಿಲೋಬೈಟ್ಸ್ ಅಥವಾ 8 ಕಿಲೋಬೈಟ್ಸ್ ಆಗಿರುತ್ತೆ. ಬಟ್ ನಿಮ್ ಬಿಗ್ ಡೇಟಾ ಸ್ಟೋರ್ ಮಾಡ್ಬೇಕಾದ್ರೆ ಒಂದು ಬ್ಲಾಕ್ ಸೈಜ್ ಬಂದು 64 MB ಇರುತ್ತೆ, 64 ಮೆಗಾಬೈಟ್ಸ್ ಇರುತ್ತೆ. ಹಂಗನ್ಬಿಟ್ಟು ಪ್ರತಿ ಸಲಿನೂ 64 ಮೆಗಾಬೈಟ್ಸ್ ನ ಯೂಸ್ ಮಾಡ್ಕೊಳ್ಳಲ್ಲ. ಎಕ್ಸಾಂಪಲ್ ಕೊಡ್ತೀನಿ ನೋಡಿ. ಸಪೋಸ್ ನೀವು 20 KB ಒಂದು ಫೈಲ್ ನ ಸ್ಟೋರ್ ಮಾಡ್ತಾ ಇದ್ದೀರಾ ಅಂದ್ರೆ ಅವಾಗ ಅಪ್ರಾಪ್ರಿಯೇಟ್ ಆಗಿ ಆ 20 KB ಒಂದು ಬ್ಲಾಕ್ ಕ್ರಿಯೇಟ್ ಆಗುತ್ತೆ. ಬಟ್ ಸಪೋಸ್ ನೀವೇನಾದ್ರು 80 MB ಫೈಲ್ ನ ಒಂದು ರೈಟ್ ಮಾಡ್ತಾ ಇದ್ದೀರಾ HDFS ಗೆ ಅಂದ್ರೆ ಅವಾಗ ಮ್ಯಾಕ್ಸಿಮಮ್ ಇರೋದೇ 64 MB ಬ್ಲಾಕ್. ಸೊ 64 MB ಬ್ಲಾಕ್ ಒಂದು ಕ್ರಿಯೇಟ್ ಆಗುತ್ತೆ, ಇನ್ನೊಂದು 16 MB ಬ್ಲಾಕ್ ಕ್ರಿಯೇಟ್ ಆಗುತ್ತೆ. ಸೊ ಈ ತರ ವರ್ಕ್ ಆಗುತ್ತೆ. ಓಕೆನಾ? ಜೊತೆಗೆ ನೆಕ್ಸ್ಟ್ ಪಾಯಿಂಟ್ ಏನು ಅಂದ್ರೆ, ನಿಮ್ HDFS ಬ್ಲಾಕ್ಸ್ ಏನ್ ಕ್ರಿಯೇಟ್ ಆಗುತ್ತೆ ಆ ಬ್ಲಾಕ್ಸ್ ಗಳನ್ನ ಡೈರೆಕ್ಟ್ ಆಗಿ ನಿಮ್ ಮ್ಯಾಪ್ ರೆಡ್ಯೂಸ್ ಯೂಸ್ ಮಾಡ್ಕೊಳ್ಳಲ್ಲ. ಡೈರೆಕ್ಟ್ ಆಗಿ ಯೂಸ್ ಮಾಡ್ಕೊಳ್ಳಲ್ಲ ಅಂದ್ರೆ ಸಪೋಸ್ ನಿಮ್ HDFS ಬ್ಲಾಕ್ಸ್ ಗಳು ಡಿಫ್ರೆಂಟ್ ಸರ್ವರ್ಸ್ ಅಲ್ಲಿ ಇತ್ತು, ಡಿಸ್ಕ್ರೀಟ್ ರೆಕಾರ್ಡ್ಸ್ ಅಂದ್ರೆ ನಿಮ್ HDFS ಬ್ಲಾಕ್ಸ್ ಒಂದೇ ಸರ್ವರ್ ಅಲ್ಲಿ ಇಲ್ಲ, ಬೇರೆ ಬೇರೆ ಸರ್ವರ್ ಅಲ್ಲಿ ಇತ್ತು. ಆ ತರ ಬೇರೆ ಬೇರೆ ಸರ್ವರ್ ಅಲ್ಲಿ ಸ್ಟೋರ್ ಆಗಿದ್ದಾಗ ನಿಮ್ದು ಮ್ಯಾಪ್ ರೆಡ್ಯೂಸ್ ಏನ್ ಮಾಡುತ್ತೆ, ಇಟ್ ವಿಲ್ ಮೇಕ್ ಶೋರ್ ಇಟ್ ಬ್ರಿಂಗ್ಸ್ ಆಲ್ ದೋಸ್ ರೆಕಾರ್ಡ್ಸ್ ಇಂಟು ಸೇಮ್ ಪ್ಲೇಸ್. ಬಿಕಾಸ್ ಆ ಮ್ಯಾಪ್ ರೆಡ್ಯೂಸ್ ಕೆಲಸ ಏನೋ ಎಕ್ಸ್ಟ್ರಾಕ್ಟ್ ಮಾಡಿ ಪ್ರೋಸೆಸ್ ಮಾಡಬೇಕು, ಕಾಂಪಿಟೇಷನ್ಸ್ ಆಗ್ತಾ ಇರುತ್ತೆ. ವೆನೆವರ್ ಕಾಂಪಿಟೇಷನ್ ಇಸ್ ಟೇಕಿಂಗ್ ಪ್ಲೇಸ್, ಇಟ್ ಈಸ್ ಆಲ್ವೇಸ್ ಬೆಟರ್ ಟು ಗೆಟ್ ದ ಡೇಟಾ ಕ್ಲೋಸರ್ ಟು ದ ಕಾಂಪಿಟೇಷನ್. ಎಲ್ಲಿ ಕಾಂಪಿಟೇಷನ್ ಆಗ್ತಾ ಇರುತ್ತೆ ಅಲ್ಲಿಗೆ ಡೇಟಾ ರೆಕಾರ್ಡ್ಸ್ ನ ತರೋದು ತುಂಬಾ ಈಸಿ. ಅವಾಗ ಕಾಂಪಿಟೇಷನ್ ಕಾಸ್ಟ್ ತುಂಬಾನೇ ಕಮ್ಮಿ ಆಗುತ್ತೆ. ಬಿಕಾಸ್ ನೀವು ಯೂಸ್ ಮಾಡೋ ಡೇಟಾ ಬಿಗ್ ಡೇಟಾ, ಸೊ ಆದಷ್ಟು ಅದು ಕಾಂಪಿಟೇಷನ್ಗೆ ಹತ್ರ ಆಗಿರ್ಬೇಕು. ಸೊ ಆತರ ಕಾಂಪಿಟೇಷನ್ ಹತ್ರ ಆಗಿರೋ ಕೆಲಸನ ನಿಮ್ ಮ್ಯಾಪ್ ರೆಡ್ಯೂಸ್ ಮಾಡುತ್ತೆ. ಅದನ್ನೇ ಹೇಳಿರೋದು. ಫಾರ್ ಇನ್ಸ್ಟೆನ್ಸ್ ಇಫ್ ಎ ಫೈಲ್ ಕಂಟೈನ್ಸ್ ಡಿಸ್ಕ್ರೀಟ್ ರೆಕಾರ್ಡ್, ನಿಮ್ ಲಾಜಿಕಲ್ ಸ್ಪ್ಲಿಟ್ ಅಂದ್ರೆ ನಿಮ್ ಮ್ಯಾಪ್ ರೆಡ್ಯೂಸ್ ಏನ್ ಮಾಡುತ್ತೆ, ಇಟ್ ಎನ್ಶೂರ್ಸ್ ದಟ್ ದ ರೆಕಾರ್ಡ್ ಇಸ್ ನಾಟ್ ಸ್ಪ್ಲಿಟ್ ಫಿಸಿಕಲಿ ಅಕ್ರಾಸ್ 2 ಸಪರೇಟ್ ಸರ್ವರ್ಸ್. 2 ಸಪರೇಟ್ ಸರ್ವರ್ಸ್ ಇಲ್ದೇನೆ ಒಂದೇ ಸರ್ವರ್ ಅಲ್ಲಿ ಕಾಂಪಿಟೇಷನ್ ಹತ್ರ ಇರುವಂಗೆ ಬ್ಲಾಕ್ಸ್ ಗಳನ್ನ ತಂದಿಟ್ಕೊಳ್ಳುತ್ತೆ, ಆಮೇಲೆ ಎಕ್ಸ್ಟ್ರಾಕ್ಟ್ ಮಾಡಿ ಪ್ರೋಸೆಸ್ ಮಾಡ್ಕೊಳ್ಳುತ್ತೆ. ಸೊ ನೆಕ್ಸ್ಟ್ ಒಂದು ಡಯಾಗ್ರಾಮ್ ತೋರಿಸಿದ್ದಾನೆ. ಈ ಡಯಾಗ್ರಾಮ್ ಅಲ್ಲಿ ಯಾವ ರೀತಿ ರೆಪ್ಲಿಕೇಶನ್ ಆಗಿದೆ ಅನ್ನೋದನ್ನ ಎಕ್ಸ್ಪ್ಲೈನ್ ಮಾಡ್ತಾನೆ. ಆಸ್ ಯು ಕ್ಯಾನ್ ಸಿ ಹಿಯರ್, ಇಲ್ಲಿ ನಂದು ಇದು ಕಂಪ್ಲೀಟ್ ಕ್ಲಸ್ಟರ್ ಅಂತ ಅನ್ಕೊಳ್ಳಿ. ಸೊ ಇದೆಲ್ಲ ರ್ಯಾಕ್ಸ್ ಅಂತ ಅನ್ಕೊಳ್ಳಿ. 1 ರ್ಯಾಕ್, 2 ರ್ಯಾಕ್, 3 ರ್ಯಾಕ್, 4 ರ್ಯಾಕ್ಸ್ ಇದೆ. ಸೊ ಈ ರ್ಯಾಕ್ಸ್ ಗಳಲ್ಲಿ ದೇರ್ ಆರ್ 5 ಬ್ಲಾಕ್ಸ್, 1 2 3 4 ಅಂತ 5 ಬ್ಲಾಕ್ಸ್ ಐತೆ. ಇದೆಲ್ಲ ಡೇಟಾ ನೋಟ್ಸ್ಗಳು. ಇಲ್ಲಿ ಈ ಡೇಟಾ ನೋಡ್ ಅಲ್ಲಿ 1 and 3 ಬ್ಲಾಕ್ ಐತೆ. ಸೊ ಈ ಡೇಟಾ ನೋಡ್ ಅಲ್ಲಿ 2 ಬ್ಲಾಕ್ ಐತೆ. ಆತರ ಪ್ರತಿಯೊಂದು ಡೇಟಾ ನೋಡಲ್ಲೂ ಬ್ಲಾಕ್ಸ್ ಐತೆ. ಸೊ ಇಲ್ಲಿ ನಂದು ರೆಪ್ಲಿಕೇಶನ್ ಫ್ಯಾಕ್ಟರ್ ಬಂದು 3. ದಟ್ ಮೀನ್ಸ್ ಈ 1 ಅನ್ನೋ ಬ್ಲಾಕ್ ಈ ಡೇಟಾ ನೋಡಲ್ ಇದೆ, ಈ ಡೇಟಾ ನೋಡಲ್ ಇದೆ, ಈ ಡೇಟಾ ನೋಡಲ್ ಇದೆ. ಸೊ ದ ಕಂಟೆಂಟ್ ಇನ್ 1 ಬ್ಲಾಕ್ ಹ್ಯಾಸ್ ಬಿನ್ ರೆಪ್ಲಿಕೇಟೆಡ್ 3 times. ಸೊ ಅದಕ್ಕೆ ರೆಪ್ಲಿಕೇಶನ್ ಫ್ಯಾಕ್ಟರ್ 3. ಬಿಕಾಸ್ ನಿಮ್ಗೆ ನೋಟ್ಸ್ 8 ನೋಟ್ಸ್ ಇದೆ ಡೇಟಾ ನೋಡ್. 8 ಆರ್ ಮೋರ್ ದನ್ 8 ನೋಡ್ ಇದ್ರೆ ರೆಪ್ಲಿಕೇಶನ್ ಫ್ಯಾಕ್ಟರ್ ಡಿಫಾಲ್ಟ್ ಆಗಿ 3 ಇರುತ್ತೆ. ಅದೇ ರೀತಿ ನೀವು ಎರಡನೇ ಬ್ಲಾಕ್ ನೋಡಿದ್ರೆ ಅದು ಈ ಡೇಟಾ ನೋಡಲ್ ಇದೆ, ಈ ಡೇಟಾ ನೋಡಲ್ ಇದೆ, ಈ ಡೇಟಾ ನೋಡಲ್ ಇದೆ. ಸೊ 3 ಡೇಟಾ ನೋಡಲ್ ಇದೆ ನಿಮ್ದು 2 ಬ್ಲಾಕ್. ಅದೇ 5 ಬ್ಲಾಕ್ ನೋಡಿದ್ರೆ ಈ ಡೇಟಾ ನೋಡು, ಈ ಡೇಟಾ ನೋಡು, ಈ ಡೇಟಾ ನೋಡು. This is what is called as HDFS block replication. Why we need HDFS block replication andre, in order to provide a reliable system. That means you are maintaining multiple copies of the same data across the cluster. So even if this particular data node fails, ಈ particular data node fail ಆದ್ರೂ ಸಹ ಈ 1 and 3 ಏನಿದೆ, ಇಟ್ ಇಸ್ ಅವೈಲೇಬಲ್ ಇನ್ 2 more places. ಸೊ ಅಲ್ಲಿಂದ ನಾನು ಡೇಟಾನ ಫೆಚ್ ಮಾಡ್ಕೋತೀನಿ. ಸೊ ಇದನ್ನ ನಾನು HDFS ಬ್ಲಾಕ್ ರೆಪ್ಲಿಕೇಶನ್ ಅಂತ ಕರಿತೀನಿ. ಸೊ ವಾಟ್ ಆಲ್ ಐ ಎಕ್ಸ್ಪ್ಲೈನ್ಡ್ ಹಿಯರ್, ಏನೇನ್ ಎಕ್ಸ್ಪ್ಲೈನ್ ಮಾಡಿದೆ ಅನ್ನೋದನ್ನ ಬ್ರೀಫ್ ಆಗಿ ಬರ್ಕೊಟ್ಬಿಡ್ತೀನಿ ನಿಮ್ಗೆ. ಸೊ ಫಸ್ಟ್ ಏನ್ ಎಕ್ಸ್ಪ್ಲೈನ್ ಮಾಡಿದೆ, ವಾಟ್ ಐ ಎಕ್ಸ್ಪ್ಲೈನ್ಡ್ ಅಂದ್ರೆ ಫಸ್ಟ್ ಬ್ಲಾಕ್ ರೆಪ್ಲಿಕೇಶನ್ ಅಂದ್ರೆ ಏನು, ನಿಮ್ ಬ್ಲಾಕ್ ನ ರೆಪ್ಲಿಕೇಟ್ ಮಾಡ್ತೀರಾ ಅಕ್ರಾಸ್ ಕ್ಲಸ್ಟರ್. ಡಿಫಾಲ್ಟ್ ವ್ಯಾಲ್ಯೂ ಏನಿರುತ್ತೆ, ಫಾರ್ ಮೋರ್ ದೆನ್ 8 ನೋಟ್ಸ್, ಮೋರ್ ದೆನ್ 8 ಡೇಟಾ ನೋಟ್ಸ್ ಇದ್ರೆ ಡಿಫಾಲ್ಟ್ ವ್ಯಾಲ್ಯೂ ಫಾರ್ more than or equal to 8 ಡೇಟಾ ನೋಟ್ಸ್ ಇದ್ದಾಗ ಡಿಫಾಲ್ಟ್ ರೆಪ್ಲಿಕೇಶನ್ ಏನಿರುತ್ತೆ ಇಸ್ 3. ಜೊತೆಗೆ ಲೆಸ್ ದನ್ 8 ಡೇಟಾ ನೋಟ್ಸ್ ಇದ್ರೆ ಅವಾಗ ರೆಪ್ಲಿಕೇಶನ್ ಫ್ಯಾಕ್ಟರ್ 2.
ಈ ತರ ರೆಪ್ಲಿಕೇಶನ್ ಪ್ರೊವೈಡ್ ಮಾಡಿರೋದ್ರಿಂದ ನಿಮ್ದು HDFS ಸಿಸ್ಟಮ್ ರಿಲಯಬಲ್ ಆಗುತ್ತೆ. ಸೆಕೆಂಡ್, ಪ್ರತಿಯೊಂದು ಬ್ಲಾಕ್ ಸೈಜ್ ಏನಿರುತ್ತೆ, ಬ್ಲಾಕ್ ಸೈಜ್ ಇಸ್ 64 MB. ಹಂಗನ್ಬಿಟ್ಟು ಕಮ್ಮಿ ಬ್ಲಾಕ್ ನ ಡೇಟಾನ ಸ್ಟೋರ್ ಮಾಡಿದ್ರು 64 MB ಯೂಸ್ ಮಾಡ್ಕೊಳ್ಳಲ್ಲ. ಇಲ್ಲಿ ಎಕ್ಸಾಂಪಲ್ ತೋರಿಸ್ತೀನಿ. 4 KB ಯಾವ್ದಾದ್ರು ಡೇಟಾ ಸ್ಟೋರ್ ಮಾಡಿದ್ರೆ 20 KB ಡೇಟಾ ಸ್ಟೋರ್ ಮಾಡ್ತಾರೆ, 20 KB ಮಾತ್ರ ಸ್ಟೋರ್ ಆಗುತ್ತೆ. ಬಟ್ 80 MB ಸ್ಟೋರ್ ಮಾಡ್ತಾ ಇದ್ರೆ ಅಂದ್ರೆ ಅವಾಗ ಸ್ಪ್ಲಿಟ್ ಆಗುತ್ತೆ. 64 MB ಡೇಟಾನ ಒಂದ್ ಬ್ಲಾಕ್ ಅಲ್ಲಿ, ರಿಮೈನಿಂಗ್ 16 MB ನ ಒಂದ್ ಬ್ಲಾಕ್ ಅಲ್ಲಿ ಸ್ಟೋರ್ ಮಾಡ್ಕೊಳ್ಳುತ್ತೆ. ನಿಮ್ದು ಮ್ಯಾಪ್ ರೆಡ್ಯೂಸ್ ಏನ್ ಮಾಡುತ್ತೆ, ಇಟ್ ಮೇಕ್ ಶೋರ್ಸ್ ದಟ್ ಡಿಫ್ರೆಂಟ್ ರೆಕಾರ್ಡ್ಸ್ ಆನ್ ಡಿಫ್ರೆಂಟ್ ಸರ್ವರ್ ಏನಿರುತ್ತೆ ಅದನ್ನ ಒಂದೇ ಸರ್ವರ್ ತರುತ್ತೆ. ರೆಕಾರ್ಡ್ಸ್ ಆನ್ ಡಿಫ್ರೆಂಟ್ ಸರ್ವರ್ಸ್ ವಿಲ್ ಬಿ ಬ್ರಾಟ್ ಇಂಟು ಸೇಮ್ ಸರ್ವರ್. ಏನಕ್ಕೆ ಈ ತರ ಮಾಡ್ಬೇಕು ಅಂದ್ರೆ, ವೆನ್ ಕಾಂಪಿಟೇಷನ್ ಆಗೋ ಟೈಮ್ ಅಲ್ಲಿ, ವೆನ್ ಕಾಂಪಿಟೇಷನ್ ಹ್ಯಾಪನ್ಸ್, you are accessing big data. You are accessing big data. So the data should be closer to the computation. ಏನ್ ಕಾಂಪಿಟೇಷನ್ ಮಾಡ್ತೀರಾ ಅದ್ರ ಹತ್ರ ನಿಮ್ ಡೇಟಾ ಅವೈಲಬಲ್ ಇರಬೇಕು. ಸೊ ಲಾಸ್ಟ್ ಕೊನೆಯಲ್ಲಿ ಈ ಡಯಾಗ್ರಾಮ್ ತೋರಿಸ್ತೆ. ಈ ಡಯಾಗ್ರಾಮ್ ಅಲ್ಲಿ ಏನಿತ್ತು, ಯಾವ ರೀತಿ ಬ್ಲಾಕ್ ರೆಪ್ಲಿಕೇಶನ್ ಆಗಿದೆ ಅದನ್ನೇ ಇಲ್ಲಿ ಎಕ್ಸ್ಪ್ಲೈನ್ ಮಾಡಿರೋದು. ನೋಡಿ ನಾನು ಹೇಳ್ತೀನಿ. Figure 3.2 provides an example of how a file is broken into block and replicated across the cluster. In this case, a replication factor of 3 ensures that any one data node can fail and the replicated blocks will be available on other nodes. ಅದನ್ನೇ ತಾನೇ ಹೇಳಿದ್ ನಾನು. As you can see here, so ನಂದು ಯಾವ್ದಾದ್ರು ಬ್ಲಾಕ್ ಡೇಟಾ ನೋಡ್ ಫೇಲ್ ಆದ್ರೂ ಇಲ್ಲಿರುವಂತ ಬ್ಲಾಕ್ಸ್ ಟು ಡೇಟಾ ಅವೈಲಬಿಲಿಟಿ ಬೇರೆ ಡೇಟಾ ನೋಡ್ ಗಳಲ್ಲಿ ಇದೆ. ಸೊ ಅದರಿಂದಾಗಿ ಇದನ್ನ ರಿಲಯಬಲ್ ಸಿಸ್ಟಮ್ ಅಂತ ಕರಿಬಹುದು. ದಿಸ್ ಇಸ್ ಕಾಲ್ಡ್ ಆಸ್ HDFS ಬ್ಲಾಕ್ ರೆಪ್ಲಿಕೇಶನ್. ನೆಕ್ಸ್ಟ್ ವಿ ಶಾಲ್ ಮೂವ್ ಆನ್ ಟು ಸೇಫ್ ಮೋಡ್. ವಾಟ್ ಡು ಯು ಮೀನ್ ಬೈ HDFS ಸೇಫ್ ಮೋಡ್ ಅನ್ನೋದನ್ನ ನೆಕ್ಸ್ಟ್. So the next topic is HDFS safe mode. What do you mean by HDFS safe mode ಅಂದ್ರೆ, ಸೊ ನಿಮ್ HDFS ಅಲ್ಲಿ 2 types of nodes ಇರುತ್ತೆ. ಒಂದು ಡೇಟಾ ನೋಡು, ಇನ್ನೊಂದು ನೇಮ್ ನೋಡು ಮಾಸ್ಟರ್. ಅದನ್ನೇ ನಿಮ್ದು ಡೇಟಾ ನೋಡ್ಸ್ ನ ಎಂಟೈರ್ ಆಗಿ ಕಂಟ್ರೋಲ್ ಮಾಡ್ತಾ ಇರುತ್ತೆ. ದಟ್ ಮೀನ್ಸ್ ಯಾವ ಫೈಲ್ಸ್ ಯಾವ ಡೇಟಾ ನೋಡ್ ಅಲ್ಲಿ ಇರಬೇಕು, ರೈಟ್ ಮಾಡಬೇಕು, ಯಾವ ಡೇಟಾ ನೋಡ್ ಅಲ್ಲಿ ಯಾವ ಫೈಲ್ಸ್ ಇದೆ ಅನ್ನೋ ಇನ್ಫಾರ್ಮೇಶನ್ ಎಲ್ಲ ನೇಮ್ ನೋಡ್ ಅಲ್ಲಿ ಇರುತ್ತೆ. ಆ ನೇಮ್ ನೋಡ್ ಸ್ಟಾರ್ಟ್ ಆದಾಗ, ವೆನ್ ಯುವರ್ ನೇಮ್ ನೋಡ್ ಸ್ಟಾರ್ಟ್ಸ್, ಇಟ್ ವಿಲ್ ಎಂಟರ್ ಇನ್ ಟು ಸೇಫ್ ಮೋಡ್. ರೀಡ್ ಓನ್ಲಿ ಸೇಫ್ ಮೋಡ್ ಗೆ ಎಂಟರ್ ಆಗುತ್ತೆ. ಯಾವಾಗ ನಿಮ್ದು ನೇಮ್ ನೋಡು ಸೇಫ್ ಮೋಡ್ ಗೆ ಎಂಟರ್ ಆಗುತ್ತೆ, ಅಟ್ ದಟ್ ಪರ್ಟಿಕ್ಯುಲರ್ ಪಾಯಿಂಟ್ ಆಫ್ ಟೈಮ್ ಯಾವುದೇ ಬ್ಲಾಕ್ ರೆಪ್ಲಿಕೇಶನ್ ಮತ್ತೆ ಬ್ಲಾಕ್ ಡಿಲೀಷನ್ ಆಗೋದಿಲ್ಲ. ಫಸ್ಟ್ ಪಾಯಿಂಟ್, ವೆನ್ ಯುವರ್ ನೇಮ್ ನೋಡ್ ಎಂಟರ್ಸ್ ದ ಸೇಫ್ ಮೋಡ್, then there won't be any block replication or block deletion. This is the first point. ಯಾವಾಗ ನಿಮ್ ನೇಮ್ ನೋಡು ಸೇಫ್ ಮೋಡ್ ಎಂಟರ್ ಆಗುತ್ತೆ, ಅವಾಗ 2 ಇಂಪಾರ್ಟೆಂಟ್ ಆಪರೇಷನ್ಸ್ ಆಗುತ್ತೆ. ಫಸ್ಟ್ ಇಂಪಾರ್ಟೆಂಟ್ ಆಪರೇಷನ್, ನೇಮ್ ನೋಡ್ ಸ್ಟಾರ್ಟ್ ಆದಾಗ ಪ್ರೀವಿಯಸ್ ಫೈಲ್ ಸಿಸ್ಟಮ್ ಸ್ಟೇಟ್ ಏನಿತ್ತು, ಏನು ಫೈಲ್ ಸಿಸ್ಟಮ್ ಸ್ಟೇಟ್ ಅಂದ್ರೆ ಯಾವ ಫೈಲು ಯಾವೆಲ್ಲ ನೋಡ್ಸ್ ಗಳಲ್ಲಿದೆ, ಯಾವ ನೋಡ್ ಒಳಗೆ ಯಾವ್ಯಾವ ಬ್ಲಾಕ್ಸ್ ಗಳಿದೆ, ಇದೆಲ್ಲ ಇನ್ಫಾರ್ಮೇಶನ್, ಯಾವ್ಯಾವ ಬ್ಲಾಕ್ಸ್ ಯಾವ್ಯಾವ ಡೇಟಾ ನೋಡ್ ಅಲ್ಲಿ ರೆಪ್ಲಿಕೇಟ್ ಆಗಿದೆ, ಇದೆಲ್ಲ ಫೈಲ್ ಸಿಸ್ಟಮ್ ಸ್ಟೇಟ್ ನ FS ಇಮೇಜ್ ಅನ್ನೋ ಫೈಲ್ ಅಲ್ಲಿ ಸ್ಟೋರ್ ಆಗಿರುತ್ತೆ. ಸೊ ಇದನ್ನ ನಿಮ್ ಸೆಕೆಂಡರಿ ನೇಮ್ ನೋಡ್ ಏನ್ ಮಾಡುತ್ತೆ, ಅದನ್ನ ನೇಮ್ ನೋಡ್ಗೆ ಪ್ರೊವೈಡ್ ಮಾಡುತ್ತೆ. ಸೊ ಇದು ನೇಮ್ ನೋಡು ಸೇಫ್ ಮೋಡ್ ಅಲ್ಲಿ ಸ್ಟಾರ್ಟ್ ಆದಾಗ ಇಷ್ಟು ಆಪರೇಷನ್ಸ್ ಆಗುತ್ತೆ. ಪ್ರೀವಿಯಸ್ ಫೈಲ್ ಸಿಸ್ಟಮ್ ಸ್ಟೇಟ್ ಏನಿತ್ತು ಅಷ್ಟು ಇನ್ಫಾರ್ಮೇಶನ್ ಕೊಡುತ್ತೆ. ಸಪೋಸ್ ಯಾವ್ದಾದ್ರು ಇನ್ಫಾರ್ಮೇಶನ್ FS ಇಮೇಜ್ ಅಲ್ಲಿ ಇರ್ಲಿಲ್ಲ ಅಂದ್ರೆ ಅದು ಎಡಿಟ್ ಲಾಗ್ ಅಲ್ಲಿ ಇರುತ್ತೆ. ಕೊನೆಯಲ್ಲಿ ಆಗಿತ್ತು ಸ್ವಲ್ಪ ಇನ್ಫಾರ್ಮೇಶನ್, ಅದು FS ಇಮೇಜ್ ಅಲ್ಲಿ ನಿಮ್ ಸೆಕೆಂಡರಿ ನೇಮ್ ನೋಡು ರೈಟ್ ಮಾಡ್ತಾ ಇರುತ್ತೆ. ಇಲ್ಲಿ FS ಇಮೇಜ್ ಗೆ ಏನೇ ಅಪ್ಡೇಷನ್ಸ್ ಆಗ್ತಾ ಇದ್ರು, ಇಲ್ಲಿ ಸಪೋಸ್ ಇಲ್ಲಿ ಕೆಲವು ಇನ್ಫಾರ್ಮೇಶನ್ ಕೊನೆದು ರೈಟ್ ಆಗಿಲ್ಲ ಅಂದ್ರೆ ಅದು ಎಡಿಟ್ ಲಾಗ್ ಅಲ್ಲಿ ಇರುತ್ತೆ. ಅದನ್ನ ರೀಪ್ಲೇ ಮಾಡ್ತೀವಿ. ರೀಪ್ಲೇ ಮಾಡೋದ್ರಿಂದ ಏನೆಲ್ಲ ಚೇಂಜಸ್ ಆಗಿದೆ ಅದೆಲ್ಲ ಬಂದು ಅದು ನೇಮ್ ನೋಡ್ ಅಲ್ಲಿ ಡೀಟೇಲ್ಡ್ ಇನ್ಫಾರ್ಮೇಶನ್ ಸಿಗುತ್ತೆ. ಯಾವ ಫೈಲು ಯಾವ ಡೇಟಾ ನೋಡ್ ಅಲ್ಲಿ ಇದೆ, ಯಾವ ಬ್ಲಾಕ್ಸ್ ಯಾವ ಡೇಟಾ ನೋಡ್ ಅಲ್ಲಿ ಇದೆ, ಯಾವ ಬ್ಲಾಕ್ಸ್ ಎಲ್ಲೆಲ್ಲಿ ರೆಪ್ಲಿಕೇಟ್ ಆಗಿದೆ, ಅದೆಲ್ಲ ಇನ್ಫಾರ್ಮೇಶನ್ ಅವಾಗ ನೇಮ್ ನೋಡ್ಗೆ ಸಿಕ್ಕೋಗುತ್ತೆ. ಇದು ಮೊದಲನೇ ಪಾಯಿಂಟ್. ಸೆಕೆಂಡ್ ಪಾಯಿಂಟ್ ಏನು ಅಂದ್ರೆ, ಪ್ರತಿಯೊಂದು ಡೇಟಾ ನೋಡ್ಸ್ ಗಳನ್ನು ನೇಮ್ ನೋಡ್ಗೆ ಹೋಗಿ ಇನ್ಫಾರ್ಮ್ ಮಾಡ್ತವೆ. ಏನಂತ ಇನ್ಫಾರ್ಮ್ ಮಾಡ್ತವೆ ಅಂದ್ರೆ, ಯಾವ ಡೇಟಾ ನಾನು ಹೋಲ್ಡ್ ಮಾಡ್ತಾ ಇದ್ದೀನಿ, ನನ್ನ ಹತ್ರ ಯಾವ್ಯಾವ ಬ್ಲಾಕ್ಸ್ ಅವೈಲಬಲ್ ಇದೆ ಅನ್ನೋದನ್ನ ಇನ್ಫಾರ್ಮ್ ಮಾಡ್ತವೆ.
ಸೊ ಪ್ರತಿಯೊಂದು ಡೇಟಾ ನೋಡ್ಗೆ ನಿಮ್ ಪರ್ಟಿಕ್ಯುಲರ್ ಯಾವುದಕ್ಕೆ ನೇಮ್ ನೋಡ್ಗೆ ಇನ್ಫಾರ್ಮ್ ಮಾಡ್ತಾ ಇರ್ತಾರೆ. ಬಟ್ ನೇಮ್ ನೋಡು ಎಲ್ಲಾ ಡೇಟಾ ನೋಡು ಇನ್ಫಾರ್ಮ್ ಮಾಡುವವರೆಗೂ ವೆಯ್ಟ್ ಮಾಡಬೇಕು ಸೇಫ್ ಮೋಡ್ ಅಲ್ಲಿ ಅಂತ ಏನಿಲ್ಲ, ಬಿಕಾಸ್ ಆಗ್ಲೇ ಅದಕ್ಕೆ ಫೈಲ್ ಸಿಸ್ಟಮ್ ಸ್ಟೇಟ್ ಸಿಕ್ಕಿರುತ್ತೆ. ಅದನ್ನೇ ಹೇಳಿರೋದು, ನಾಟ್ ಆಲ್ ಡೇಟಾ ನೋಟ್ಸ್ ಆರ್ ರಿಕ್ವೈರ್ಡ್ ಟು ರಿಜಿಸ್ಟರ್ ಬಿಫೋರ್ HDFS ಎಕ್ಸಿಟ್ಸ್ ಫ್ರಮ್ ಸೇಫ್ ಮೋಡ್. ಬಿಕಾಸ್ ಇಲ್ಲಾಗ್ಲೇ ಫೈಲ್ ಸಿಸ್ಟಮ್ ಸ್ಟೇಟ್ ಸಿಕ್ಕಿರೋದ್ರಿಂದ ಎಲ್ಲಾ ಡೇಟಾ ನೋಡ್ಗಳು ಹೋಗಿ ರಿಜಿಸ್ಟರ್ ಆಗೋ ಅವಶ್ಯಕತೆ ಅಥವಾ ನೇಮ್ ನೋಡ್ಗೆ ಹೇಳೋ ಅವಶ್ಯಕತೆ ಇರೋದಿಲ್ಲ. ಸೊ ಸಮ್ ಟೈಮ್ ದಿಸ್ ರಿಜಿಸ್ಟ್ರೇಷನ್ ಪ್ರೋಸೆಸ್ ವಿಲ್ ಕಂಪ್ಲೀಟ್ ಆರ್ ಕಂಟಿನ್ಯೂ, ದೆನ್ ಇಟ್ ವಿಲ್ ಕಂಪ್ಲೀಟ್. ನೀವು HDFS ನೇಮ್ ನೋಡು ಸೇಫ್ ಮೋಡ್ ಅಲ್ಲಿ ಸ್ಟಾರ್ಟ್ ಆದಾಗ ಇದು 2 ಮೇಜರ್ ಆಪರೇಷನ್. ಒಂದು, ಪ್ರೀವಿಯಸ್ ಫೈಲ್ ಸಿಸ್ಟಮ್ ಸ್ಟೇಟ್ ನ ಲೋಡ್ ಮಾಡ್ಕೋತೀನಿ ಯೂಸಿಂಗ್ FS ಇಮೇಜ್ ಫೈಲ್. ಅದಾದ್ಮೇಲೆ ಏನಾದ್ರು ಎಡಿಟ್ ಆಗಿದ್ರೆ ಅದು ಎಡಿಟ್ ಲಾಗ್ ಅಲ್ಲಿ ಸಿಗುತ್ತೆ, ಅದನ್ನ ರೀಪ್ಲೇ ಮಾಡ್ತೀನಿ ಇನ್ನೊಂದ್ಸಲ. ಈಗ ಹೆಂಗಾಗಿತ್ತು ಪ್ರೊಸೀಜರ್ ಅನ್ನೋದನ್ನ ರೀಪ್ಲೇ ಮಾಡ್ಕೋತೀನಿ. ಸೆಕೆಂಡ್, ನಿಮ್ ಡೇಟಾ ನೋಡ್ಗಳು ಹೋಗಿ ನೇಮ್ ನೋಡ್ಗೆ ನನ್ನ ಹತ್ರ ಯಾವ ಬ್ಲಾಕ್ಸ್ ಇದೆ ಅನ್ನೋದನ್ನ ಇನ್ಫಾರ್ಮ್ ಮಾಡ್ತಾರೆ. ಜೊತೆಗೆ ಏನಾದ್ರು ಮೇಂಟೆನೆನ್ಸ್ ಆಪರೇಷನ್ ಇತ್ತು ಅಂದ್ರೆ, ಅಥವಾ ಫೈಲ್ ಸಿಸ್ಟಮ್ ಅಲ್ಲಿ ಯಾವ್ದಾದ್ರು ಇಶ್ಯೂಸ್ ಇತ್ತು, ಅದನ್ನ ಅಡ್ಮಿನಿಸ್ಟ್ರೇಟರು ಇದ್ ಮಾಡ್ಬೇಕು, ಅಡ್ರೆಸ್ ಮಾಡ್ಬೇಕು. ಆತರ ಏನಾದ್ರು ಮೇಂಟೆನೆನ್ಸ್ ಆಪರೇಷನ್ ಇಶ್ಯೂಸ್ ರಿಸಾಲ್ವ್ ಮಾಡಕ್ಕೂ ಸಹ ನಿಮ್ ನೇಮ್ ನೋಡು ಸೇಫ್ ಮೋಡ್ಗೆ ಎಂಟರ್ ಆಗ್ಬೋದು. ಇದನ್ನ HDFS ಸೇಫ್ ಮೋಡ್ ಅಂತ ಕರೀತಾರೆ. ಸೊ ಏನೇನ್ ಹೇಳಿದೆ HDFS ಸೇಫ್ ಮೋಡ್ ಅಲ್ಲಿ ಅನ್ನೋದನ್ನ ಬರೆದ್ಬಿಡ್ತೀನಿ. ಫಸ್ಟ್, HDFS ಸೇಫ್ ಮೋಡ್ ಯಾವಾಗ ಸ್ಟಾರ್ಟ್ ಆಗೋದು, ಯಾರು HDFS ಸೇಫ್ ಮೋಡ್ ಹೋಗೋದು, ನಿಮ್ದು ನೇಮ್ ನೋಡ್ ಸ್ಟಾರ್ಟ್ ಆದಾಗ, ನೇಮ್ ನೋಡ್ ಸ್ಟಾರ್ಟ್ ಆದಾಗ ಇಟ್ ಎಂಟರ್ಸ್ ಇಂಟು ಸೇಫ್ ಮೋಡ್. ಓಕೆನಾ? ಸೇಫ್ ಮೋಡ್ ಎಂಟರ್ ಆದಾಗ 2 ಮೇಜರ್ ಆಪರೇಷನ್ಸ್ ಆಗುತ್ತೆ. ಮೊದಲನೇದು, ಫೈಲ್ ಸಿಸ್ಟಮ್ ಸ್ಟೇಟ್ ಏನಿದೆ ಅದನ್ನ ರೀಲೋಡ್ ಮಾಡ್ಕೋತೀವಿ. ಫೈಲ್ ಸಿಸ್ಟಮ್ ಸ್ಟೇಟ್ ಇದು ಎಲ್ಲಿ ಸಿಗುತ್ತೆ? FS ಇಮೇಜ್ ಫೈಲ್. ಈ FS ಇಮೇಜ್ ನ ಯಾರು ಮೇಂಟೈನ್ ಮಾಡ್ತಾ ಇರ್ತಾರೆ? ನಿಮ್ ಸೆಕೆಂಡರಿ ನೇಮ್ ನೋಡ್ ಇರುತ್ತಲ್ಲ, ಲಾಸ್ಟ್ ಸೆಷನ್ ಅಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಈ ಸೆಕೆಂಡರಿ ನೇಮ್ ನೋಡು ಮೇಂಟೈನ್ ಮಾಡ್ತಾರೆ. ಇನ್ನು ಫರ್ದರ್ ಏನಾದ್ರು ಲಾಗ್ ಇತ್ತು ಅಂದ್ರೆ ಅದು ಎಡಿಟ್ ಲಾಗ್ ಅಲ್ಲಿ ಇರುತ್ತೆ, ಅದನ್ನ ನಾನು ರೀಪ್ಲೈ ಮಾಡ್ಕೋಬಹುದು. ಜೊತೆಗೆ ನಿಮ್ ಡೇಟಾ ನೋಟ್ಸ್ ರಿಜಿಸ್ಟರ್ ಮಾಡ್ಕೋತಾ ಇರ್ತವೆ ವಿತ್ ದ ನೇಮ್ ನೋಡ್. ಅದ್ರ ಹತ್ರ ಯಾವ್ಯಾವ ಬ್ಲಾಕ್ಸ್ ಇದೆ ಅನ್ನೋದನ್ನ ರಿಜಿಸ್ಟರ್ ಮಾಡ್ಕೋತೇವೆ. ಡೇಟಾ ನೋಡ್ ರಿಜಿಸ್ಟರ್ಸ್ ವಿತ್ ನೇಮ್ ನೋಡ್ about the data and blocks they are having, about the data and blocks they are having. ಅವ್ರ ಹತ್ರ ಯಾವ ಡೇಟಾ ಬ್ಲಾಕ್ಸ್ ಇರುತ್ತೆ ಅದ್ರ ಬಗ್ಗೆ ರಿಜಿಸ್ಟರ್ ಮಾಡ್ಕೋತಾರೆ. ಓಕೆನಾ? ನೆಕ್ಸ್ಟ್, ಇನ್ನೊಂದು ನಿಮ್ದು HDFS ನೇಮ್ ನೋಡಿ ಯಾವಾಗ ಸೇಫ್ ಮೋಡ್ ಎಂಟರ್ ಆಗ್ಬೋದು ಅಂದ್ರೆ, ಮೇಂಟೆನೆನ್ಸ್ ಪರ್ಪಸ್ ಅಥವಾ ನಿಮ್ ಫೈಲ್ ಸಿಸ್ಟಮ್ ಅಲ್ಲಿ ಏನಾದ್ರು ಇಶ್ಯೂಸ್ ಗಳಿತ್ತು, ಫೈಲ್ ಸಿಸ್ಟಮ್ ಇಶ್ಯೂಸ್ ಇತ್ತು, ಇದೆಲ್ಲ ರಿಸಾಲ್ವ್ ಮಾಡೋಕ್ಕೂ ಸಹ ಈ ನೇಮ್ ನೋಡ್ ಏನಿದೆ ಅದು ಸೇಫ್ ಮೋಡ್ಗೆ ಎಂಟರ್ ಆಗ್ಬೋದು. ದಿಸ್ ಇಸ್ ಕಾಲ್ಡ್ ಆಸ್ HDFS ಸೇಫ್ ಮೋಡ್. ದ ನೆಕ್ಸ್ಟ್ ಟಾಪಿಕ್ ವಿ ಶಲ್ ಟ್ರೈ ಟು ಸಿ ಇಸ್ HDFS ಅಥವಾ ರ್ಯಾಕ್ ಅವೇರ್ನೆಸ್. ಏನು ರ್ಯಾಕ್ ಅವೇರ್ನೆಸ್ ಅಂದ್ರೆ ಅನ್ನೋದನ್ನ ನೆಕ್ಸ್ಟ್ ಟಾಪಿಕ್ ಅಲ್ಲಿ ಅಬ್ಸರ್ವ್ ಮಾಡ್ತೀವಿ. ಓಕೆನಾ? We shall move on to the next topic. So the next topic is rack awareness. So before understanding rack awareness, I need you people to understand a concept called as data locality. Data locality ಅಂತ ಒಂದು ಕಾನ್ಸೆಪ್ಟ್ ನ ಅರ್ಥ ಮಾಡ್ಕೋಬೇಕು. ಏನು ಡೇಟಾ ಲೊಕ್ಯಾಲಿಟಿ ಅಂದ್ರೆ ಅಂತ ಫಸ್ಟ್ ಎಕ್ಸ್ಪ್ಲೈನ್ ಮಾಡ್ತೀನಿ. ಡೇಟಾ ಲೊಕ್ಯಾಲಿಟಿ ಅಂದ್ರೆ, ಸಪೋಸ್ I am doing some computations. ನಾನು ಒಂದಷ್ಟು computations ಮಾಡ್ತಾ ಇದ್ದೀನಿ. That too with respect to big data. I am doing some computations with big data. Big data ನ ಯೂಸ್ ಮಾಡಿಕೊಂಡು ಒಂದಷ್ಟು computations ಮಾಡ್ತಾ ಇದ್ದೀನಿ. In such a case, I want my big data to be closer to the computations. I want my big data to be closer to the computation. ನಾನು ಕಾಂಪಿಟೇಷನ್ ಎಲ್ಲಿ ಮಾಡ್ತಾ ಇದ್ದೀನಿ, ಯಾವ ಜಾಗದಲ್ಲಿ, ಆ ಜಾಗಕ್ಕೆ ನಂದು ಬಿಗ್ ಡೇಟಾ ಹತ್ರದಲ್ಲಿ ಇರಬೇಕು. ಅಂತ ಟೈಮಲ್ಲಿ you can reduce your computation cost. You can reduce your computation cost to a greater extent. That too ನೀವು ಡೀಲ್ ಮಾಡ್ತಿರೋ ಡೇಟಾ ಬಿಗ್ ಡೇಟಾ. That too the data you are dealing with is big data.
ಸೊ ಆ ತರ ಬಿಗ್ ಡೇಟಾನ ಪ್ರತಿ ಸಲ ನಾನು ಅಕ್ಸೆಸ್ ಮಾಡ್ಬೇಕು ಅಂದ್ರೆ ನಾನು ಎಲ್ಲಿ ಕಾಂಪಿಟೇಷನ್ ಮಾಡ್ತಾ ಇರ್ತೀನಿ ಆ ಕಾಂಪಿಟೇಷನ್ ಹತ್ರನೇ ನನ್ನ ಡೇಟಾ ಅವೈಲಬಲ್ ಇದ್ರೆ ಅವಾಗ ನಾನು ಕಾಂಪಿಟೇಷನ್ ಕಾಸ್ಟ್ ಗಳನ್ನ ತುಂಬಾನೇ ಸೇವ್ ಮಾಡಬಹುದು. ಈ ಪರ್ಟಿಕ್ಯುಲರ್ ಕಾನ್ಸೆಪ್ಟ್ಗೆ ವಿ ಕಾಲ್ ದೆಮ್ ಆಸ್ ಡೇಟಾ ಲೊಕ್ಯಾಲಿಟಿ ಅಂತ ಕರಿತೀನಿ. ಈ ಡೇಟಾ ಲೊಕ್ಯಾಲಿಟಿ ಕಾನ್ಸೆಪ್ಟ್ ನ ಇಂಪ್ಲಿಮೆಂಟ್ ಮಾಡಕ್ಕೇನೆ ರ್ಯಾಕ್ ಅವೇರ್ನೆಸ್ ಅನ್ನೋ ಕಾನ್ಸೆಪ್ಟ್ ಇರೋದು. ಈ ರ್ಯಾಕ್ ಅವೇರ್ನೆಸ್ ಅನ್ನೋ ಕಾನ್ಸೆಪ್ಟ್ ಹೆಂಗೆ ಏನು ಅಂತ ಅರ್ಥ ಮಾಡ್ಕೊಳ್ಳೋದು. ಆಸ್ ಯು ಕ್ಯಾನ್ ಸಿ ಹಿಯರ್, ರ್ಯಾಕ್ ಅವೇರ್ನೆಸ್ ಡೀಲ್ಸ್ ವಿತ್ ಡೇಟಾ ಲೊಕ್ಯಾಲಿಟಿ. ಏನು ಡೇಟಾ ಲೊಕ್ಯಾಲಿಟಿ ಅಂದ್ರೆ ನಾನು ಕಾಂಪಿಟೇಷನ್ ಸೆಲ್ ಮಾಡ್ತಾ ಇದ್ದೀನಿ, ಆ ಕಾಂಪಿಟೇಷನ್ ಹತ್ರನೇ ನಂಗೆ ಬೇಕಾಗಿರುವಂತ ಡೇಟಾ ಅವೈಲಬಲ್ ಇರಬೇಕು. ದಟ್ಟು ನಾನ್ ಡೀಲ್ ಮಾಡ್ತಿರೋ ಡೇಟಾ ಬಿಗ್ ಡೇಟಾ. ಸೊ ಪ್ರತಿ ಸಲಿನೂ ನಾನ್ ಬೇರೆ ಎಲ್ಲೋ ಒಂದ್ ಸರ್ವರ್ ಇರುತ್ತೆ, ಆ ಸರ್ವರ್ ಇಂದ ಡೇಟಾನ ಫೆಚ್ ಮಾಡಿ ಅಕ್ಸೆಸ್ ಮಾಡ್ತಾ ಇದ್ರೆ ಇಟ್ ಈಸ್ ವೆರಿ ಮಚ್ ಎಕ್ಸ್ಪೆನ್ಸಿವ್. ದಟ್ಸ್ ವೈ ದ ಡೇಟಾ ಐ ಆಮ್ accessing should be closer to my computations. ಅವಾಗ ನಂದು ಕಾಂಪಿಟೇಷನ್ ಕಾಸ್ಟ್ ತುಂಬಾನೇ ಗ್ರೇಟರ್ ಎಕ್ಸ್ಟೆಂಟ್ ಗೆ ಕಮ್ಮಿ ಆಗುತ್ತೆ. ಸೊ ದಟ್ ಈಸ್ ಒನ್ ಆಫ್ ದ ಮೇನ್ ಗೋಲ್ಸ್ ಆಫ್ ಯುವರ್ ಮ್ಯಾಪ್ ರೆಡ್ಯೂಸ್, ವಿಚ್ ಇಸ್ ಟು ಮೂವ್ ದ ಕಾಂಪಿಟೇಷನ್ ಟು ದ ಡೇಟಾ. ನನ್ನ ಕಾಂಪಿಟೇಷನ್ ಎಲ್ಲಿರುತ್ತೆ ಅದರ ಹತ್ರಕ್ಕೆ ನಾನು ಡೇಟಾನ ಮೂವ್ ಮಾಡ್ಕೋತೀನಿ. ಸೊ ಅದನ್ನ ನಾನು ಡೇಟಾ ಲೊಕ್ಯಾಲಿಟಿ ಅಂತ ಕರೀತಾರೆ. ಸೊ ಈ ಡೇಟಾ ಲೊಕ್ಯಾಲಿಟಿನ ಪ್ರೊವೈಡ್ ಮಾಡಬೇಕಾದ್ರೆ ಹಡೂಪ್ ಕ್ಲಸ್ಟರ್ ಏನಿರುತ್ತೆ, ಇಟ್ ವಿಲ್ ಪ್ರೊವೈಡ್ 3 ಲೆವೆಲ್ಸ್ ಆಫ್ ಡೇಟಾ ಲೊಕ್ಯಾಲಿಟಿ. ಎಷ್ಟು 3 ಲೆವೆಲ್ ಆಫ್ ಡೇಟಾ ಲೊಕ್ಯಾಲಿಟಿ ಕೊಡುತ್ತೆ. ಒಂದು, ನಾನು ಯಾವುದೋ ಒಂದು ಲೋಕಲ್ ಮಿಷಿನ್, ಈಗ ಯಾವುದೋ ಒಂದು ಪರ್ಟಿಕ್ಯುಲರ್ ಲೋಕಲ್ ಮಿಷಿನ್ ಒಳಗೆ ಕಾಂಪಿಟೇಷನ್ ಮಾಡ್ತಾ ಇದ್ದೀನಿ. ಸೊ ಪರ್ಟಿಕ್ಯುಲರ್ ಐ ವಿಲ್ ಶೋ ವಿತ್ ಡಯಾಗ್ರಾಮ್. ಒಂದು ಡಯಾಗ್ರಾಮ್ ತಗೊಂಡು ಎಕ್ಸ್ಪ್ಲೈನ್ ಮಾಡೋದು ನಿಮ್ಗೆ ಈಸಿ ಆಗುತ್ತೆ. ಸೊ ಇದು ನಂದು ಲೋಕಲ್ ಮಿಷಿನ್ ಅಂತ ಅನ್ಕೊಳ್ಳೋದ. ಇಲ್ಲೇ ಕಾಂಪಿಟೇಷನ್ ಮಾಡ್ತಾ ಇದೀನಿ, ಈ ಕಾಂಪಿಟೇಷನ್ ಒಳಗಡೆನೆ ನನ್ನ ಡೇಟಾ ಅವೈಲಬಲ್ ಇತ್ತು ಅಂದ್ರೆ ಅವಾಗ ಯು ಕ್ಯಾನ್ ಅಚೀವ್ ಗ್ರೇಟರ್ ಎಫಿಷಿಯನ್ಸಿ. ತುಂಬಾನೇ ಕಾಂಪಿಟೇಷನ್ ಕಾಸ್ಟ್ಗಳು ಕಮ್ಮಿ ಆಗೋಗುತ್ತೆ. ಸಪೋಸ್ ನಾನು ಕಾಂಪಿಟೇಷನ್ ಮಾಡ್ಬೇಕಾದ್ರೆ ಸೇಮ್ ರ್ಯಾಕ್ ಅಲ್ಲಿ ಡೇಟಾ ರಿಸೈಡ್ ಆಗೈತೆ, ನಾನು ಇಲ್ಲಿ ಕಾಂಪಿಟೇಷನ್ ಮಾಡ್ತಾ ಇದ್ದೀನಿ, ನನ್ನ ಡೇಟಾ ಇಲ್ಲಿ ಅವೈಲಬಲ್ ಐತೆ ಸೇಮ್ ರ್ಯಾಕ್ ಅಲ್ಲಿ, ಅವಾಗ ಸ್ವಲ್ಪ ಅದು ಬೆಟರ್ ಅಂತ ಕರಿತೀನಿ. ಇಟ್ ಇಸ್ ನಾಟ್ ಬೆಸ್ಟ್ ಬಟ್ ಇಟ್ ಈಸ್ ಬೆಟರ್. ಸಪೋಸ್ ನನಗೆ ಬೇಕಾಗಿರುವಂತ ಡೇಟಾ ಈ ರ್ಯಾಕ್ ಅಲ್ಲಿ ಇಲ್ಲ, ಈ ಪರ್ಟಿಕ್ಯುಲರ್ ರ್ಯಾಕ್ ಅಲ್ಲಿ ಅವೈಲಬಲ್ ಐತೆ ಅಂತ ಅನ್ಕೊಳ್ಳೋದ. ಈ ರ್ಯಾಕ್ ಅಲ್ಲಿ ಡೇಟಾ ಅವೈಲಬಲ್ ಐತೆ, ಸೊ ಅವಾಗ ಇಲ್ಲಿ ಬೇಕಾಗಿರೋ ಡೇಟಾ ಈ ರ್ಯಾಕ್ ಅಲ್ಲಿ ಸಿಗುತ್ತೆ, ಅವಾಗ ನಾನು ಗುಡ್ ಅಂತ ಕರಿತೀನಿ. ಸೊ ದಿಸ್ ಆರ್ ದ 3 ಲೆವೆಲ್ಸ್ ಆಫ್ ಡೇಟಾ ಲೊಕ್ಯಾಲಿಟಿ ಯು ಕ್ಯಾನ್ ಅಚೀವ್. ಬೆಸ್ಟ್ ಸಿಚುಯೇಷನ್ ಯಾಗ ವೆನ್ ದ ಡೇಟಾ ರಿಸೈಡ್ಸ್ ಆನ್ ದ ಸೇಮ್ ಲೋಕಲ್ ಮಿಷಿನ್. ಸೊ ನಾನು ಇಲ್ಲಿ ಕಾಂಪಿಟೇಷನ್ ಮಾಡ್ತಾ ಇದ್ದೀನಿ, ನನಗೆ ಬೇಕಾಗಿರುವಂತ ಡೇಟಾ ಇಲ್ಲೇ ಅವೈಲಬಲ್ ಇದೆ. ಅರ್ಥ ಆಗ್ತದೆ ಹೇಳ್ತಾ ಇರೋದು? ಐ ಆಮ್ ಡೂಯಿಂಗ್ ದ ಕಾಂಪಿಟೇಷನ್ಸ್ ಹಿಯರ್, ನನಗೆ ಬೇಕಾಗಿರುವಂತ ಡೇಟಾ ಇದೇ ಲೋಕಲ್ ಮಿಷಿನ್ ಅಲ್ಲಿ ಅವೈಲಬಲ್ ಇದೆ. ಸೊ ನೆಕ್ಸ್ಟ್ ಏನ್ ಮಾಡ್ತಾ ಇದೀನಿ, ನಾನು ಕಾಂಪಿಟೇಷನ್ ಇಲ್ಲಿ ಮಾಡ್ತಾ ಇದೀನಿ, ಬಟ್ ನನಗೆ ಬೇಕಾಗಿರುವಂತ ಡೇಟಾ ಸೇಮ್ ರ್ಯಾಕ್ ಅಲ್ಲಿ ಐತೆ ಬಟ್ ಸೇಮ್ ಮಿಷಿನ್ ಅಲ್ಲಿ ಇಲ್ಲ, ಅದನ್ನ ಬೆಟರ್ ಅಂತ ಕರಿಬಹುದು. ನೆಕ್ಸ್ಟ್ ನಾನು ಇಲ್ಲಿ ಕಾಂಪಿಟೇಷನ್ ಮಾಡ್ತಾ ಇದೀನಿ, ಬಟ್ ನಂಗೆ ಬೇಕಾಗಿರುವಂತ ಡೇಟಾ ಬೇರೆ ರ್ಯಾಕ್ ಅಲ್ಲಿ ಇದೆ, ಅದನ್ನ ಗುಡ್ ಅಂತ ಕರಿಬಹುದು. ಸೊ ದಿಸ್ ಆರ್ ದ 3 ಡಿಫರೆಂಟ್ ವೇಸ್ ಆಫ್ ಡೇಟಾ ಲೊಕ್ಯಾಲಿಟಿ ವಿಚ್ ಇಸ್ ಪ್ರೊವೈಡೆಡ್ ಬೈ ಹಡೂಪ್. ಹಡೂಪ್ ಈ 3 ಡಿಫರೆಂಟ್ ವೇಸ್ ಆಫ್ ಡೇಟಾ ಲೊಕ್ಯಾಲಿಟಿನ ಪ್ರೊವೈಡ್ ಮಾಡ್ತಾರೆ. ನಿಮ್ದು ಮ್ಯಾಪ್ ರೆಡ್ಯೂಸ್ ಏನಿರುತ್ತೆ, ಯುವರ್ ಮ್ಯಾಪ್ ರೆಡ್ಯೂಸ್ ಏನಿರುತ್ತೆ, ದಟ್ ಮ್ಯಾಪ್ ರೆಡ್ಯೂಸ್ ಕಂಟೈನರ್ಸ್ ಏನಿರುತ್ತೆ, ಅವೇ ನಿಮ್ ಡೇಟಾನ ಮ್ಯಾಪ್ ಮಾಡೋದು. ಈಗ ಡೇಟಾ ಸ್ಟೋರ್ ಮ್ಯಾನೇಜ್ ಆದ್ಮೇಲೆ ಮ್ಯಾಪಿಂಗ್ ಪ್ರೋಸೆಸ್ ಆಗುತ್ತೆ ಅನ್ನಲ್ಲ, ಮ್ಯಾಪ್ ರೆಡ್ಯೂಸ್ ಏನ್ ಮಾಡುತ್ತೆ, ಆದಷ್ಟು ಕಾಂಪಿಟೇಷನ್ಸ್ ಎಲ್ಲಾಗುತ್ತೆ ಅದ್ರ ಹತ್ರ ತಂದಿಡುತ್ತೆ ಡೇಟಾನ. ಸೊ ಫಸ್ಟ್ ಲೋಕಲ್ ಮಿಷಿನ್ ಅಲ್ಲಿ ಡೇಟಾನ ಇಡಕ್ ಆಗುತ್ತಾ ಅಂತ ನೋಡುತ್ತೆ ಮ್ಯಾಪ್ ರೆಡ್ಯೂಸ್. ಆಗಲ್ಲ ಅಂದ್ರೆ ಲೋಕಲ್ ರ್ಯಾಕ್ ಅಲ್ಲಿ ಇಡಕ್ ಆಗುತ್ತಾ ಅಂತ ನೋಡುತ್ತೆ. ಹಂಗೂ ಆಗ್ಲಿಲ್ಲ ಅಂದ್ರೆ ಅನದರ್ ರ್ಯಾಕ್ ಗೆ ಮೂವ್ ಆಗುತ್ತೆ. ಸೊ ಜೊತೆಗೆ ಅಪಾರ್ಟ್ ಫ್ರಮ್ ಪ್ರೊವೈಡಿಂಗ್ ದಿಸ್ 3 ಫೆಸಿಲಿಟೀಸ್, ಇಲ್ಲಿ ಡೇಟಾ ರೆಪ್ಲಿಕೇಶನ್ ಇರುತ್ತೆ. ಸೊ ಮಲ್ಟಿಪಲ್ ರ್ಯಾಕ್ಸ್ ಅಲ್ಲೂ ಡೇಟಾ ಅವೈಲಬಲ್ ಇರುತ್ತೆ. ಸೊ ಸಪೋಸ್ ಈ ಮಿಷಿನ್ ಅಲ್ಲೂ ಇಲ್ಲ, ಈ ರ್ಯಾಕ್ ಅಲ್ಲೂ ಇಲ್ಲ ಅಂದ್ರೆ ಅವಾಗ ಈ ರ್ಯಾಕ್ ಅಲ್ಲಿ ಡೇಟಾ ಇರ್ಬೋದು. ಇದನ್ನೇ ಫಾಲ್ಟ್ ಟಾಲರೆನ್ಸ್ ಅಂತ ಕರೆಯೋದು ನಾನು. ಪರ್ಫಾರ್ಮೆನ್ಸ್ ಡಿಗ್ರೇಡ್ ಆಗ್ಬೋದು, ಬಿಕಾಸ್ ನೀವು ಬೇರೆ ರ್ಯಾಕ್ ಹೋಗ್ಬೇಕು ಪ್ರತಿ ಸಲಿನೂ ಡೇಟಾ ಆಕ್ಸೆಸ್ ಮಾಡಕ್ಕೆ. ಸೊ ಅದನ್ನ ನಾನು ಫಾಲ್ಟ್ ಟಾಲರೆನ್ಸ್ ಅಂತ ಕರಿತೀನಿ. ಸೊ ರಿಲಯಬಲ್ ಆಗಿರುತ್ತೆ, ಅದನ್ನೇ ಹೇಳ್ತಾ ಇರೋದು. ಮಲ್ಟಿಪಲ್ ಕಾಪೀಸ್ ಆಫ್ ಡೇಟಾ ಮೇಂಟೈನ್ ಮಾಡಿರೋದ್ರಿಂದ ರಿಲಯಬಲ್ ಆಗುತ್ತೆ ಅಂತ. ಬಟ್ ಯೂಶುವಲ್ ಆಗಿ ಹಡೂಪ್ ಇನ್ಸ್ಟಾಲೇಷನ್, ಡಿಫಾಲ್ಟ್ ಹಡೂಪ್ ಇನ್ಸ್ಟಾಲೇಷನ್ ಏನ್ ಮಾಡುತ್ತೆ ಅಂದ್ರೆ ಎಲ್ಲಾ ನೋಟ್ಸ್ಗಳು ಒಂದೇ ರ್ಯಾಕ್ ಅಂತ ಡಿಸೈಡ್ ಮಾಡ್ಕೊಳ್ಳುತ್ತೆ. ಹಂಗೆ ಎಲ್ಲಾ ನೋಟ್ಸ್ ಒಂದೇ ರ್ಯಾಕ್ ಅಂತ ಬಂದಾಗ ಸಪ್ರೇಟ್ ರ್ಯಾಕ್ ಅನ್ನೋ ಆಪ್ಷನ್ನೇ ಬರಲ್ಲ. ಅವಾಗ ಡೇಟಾ ಲೊಕ್ಯಾಲಿಟಿಗೆ ನಿಮ್ಗೆ ಎರಡೇ ಕಾನ್ಸೆಪ್ಟ್ ಸಿಗೋದಾಗ, ಡೇಟಾ ಆನ್ ದ ಲೋಕಲ್ ಮಿಷಿನ್ ಆರ್ ಡೇಟಾ ಆನ್ ದ ಸೇಮ್ ರ್ಯಾಕ್, ಒನ್ ಸಿಂಗಲ್ ರ್ಯಾಕ್ ಆಗ. ಅದೇ ಲಾಸ್ಟ್ ಹೇಳಿದ್ರು,
A default Hadoop installation assumes all the node belong to the same large rack. In that case, there is no option 3 because different racks ಇರೋದೇ ಇಲ್ಲ. ಒಂದು ಎಂಟೈರ್ ರ್ಯಾಕ್ ಒಂದೇ ರ್ಯಾಕ್ ಅಂತ ಟ್ರೀಟ್ ಮಾಡ್ತಾ ಇರ್ತೀವಿ. ಸೊ ಇದನ್ನ ನಾನು ರ್ಯಾಕ್ ಅವೇರ್ನೆಸ್ ಅಂತ ಕರಿತೀನಿ. ಸೊ ರ್ಯಾಕ್ ಅವೇರ್ನೆಸ್ ಏನು ಅಂದ್ರೆ ಇಟ್ ಡೀಲ್ಸ್ ವಿತ್ ಎ ಕಾನ್ಸೆಪ್ಟ್ ಕಾಲ್ಡ್ as data locality. What do you mean by data locality? Whenever you are doing some computations, the data required for those computation will be closer to the computations. That too you are dealing with big data. ಸೊ ಅದನ್ನ ನಾನು ಡೇಟಾ ಲೊಕ್ಯಾಲಿಟಿ ಅಂತ ಕರಿತೀನಿ. ಈ SDFS ಡೇಟಾ ಲೊಕ್ಯಾಲಿಟಿನ 3 ತರ ಮಾಡುತ್ತೆ. ಒಂದು, ನಿಮ್ ಬೇಕಾಗಿರುವಂತ ಡೇಟಾ ಸೇಮ್ ಲೋಕಲ್ ಮಿಷಿನ್ ಅಲ್ಲಿ ಇದೆ. ನಿಮ್ ಬೇಕಾಗಿರುವಂತ ಡೇಟಾ ಸೇಮ್ ರ್ಯಾಕ್ ಅಲ್ಲಿ ಇದೆ. ನಿಮ್ ಬೇಕಾಗಿರುವಂತ ಡೇಟಾ ಡಿಫ್ರೆಂಟ್ ರ್ಯಾಕ್ ಅಲ್ಲಿ ಇದೆ. ಸೊ ಈ ತರ ಸೇಮ್ ರ್ಯಾಕ್ ಅಥವಾ ಸೇಮ್ ಮಿಷಿನ್ ಡಿಫ್ರೆಂಟ್ ರ್ಯಾಕ್ ಅಲ್ಲಿ ಮಾಡೋದು ನಿಮ್ ಮ್ಯಾಪ್ ರೆಡ್ಯೂಸ್. ಸೊ ಜೊತೆಗೆ ಮ್ಯಾಪ್ ರೆಡ್ಯೂಸ್ ಯೂಸ್ ಮಾಡೋ ಟೈಮ್ ಅಲ್ಲಿ ನಮ್ಗೆ ಫಾಲ್ಟ್ ಟಾಲರೆನ್ಸ್ ನೋಡಕ್ ಸಿಗುತ್ತೆ. ಬಿಕಾಸ್ ನಿಮ್ ನೇಮ್ ನೋಡ್ ಏನಿದೆ ಇಟ್ ವಿಲ್ ಮೈಂಟೈನ್ ಮಲ್ಟಿಪಲ್ ಕಾಪೀಸ್ ಆಫ್ ಡೇಟಾ. ಬ್ಲಾಕ್ ರೆಪ್ಲಿಕೇಶನ್ ಮಾಡಿರುತ್ತೆ. ಸೊ ಫಾಲ್ಟ್ ಟಾಲರೆಂಟ್ ಇದೆ. ಬಟ್ ಯೂಶಲ್ ಆಗಿ ಡಿಫಾಲ್ಟ್ ಹಡೂಪ್ ಇನ್ಸ್ಟಾಲೇಷನ್ ಅಲ್ಲಿ ಡಿಫ್ರೆಂಟ್ ರ್ಯಾಕ್ಸ್ ಅನ್ನೋ ಕಾನ್ಸೆಪ್ಟೇ ಇಲ್ಲ. ಎಲ್ಲಾ ಡೇಟಾ ನೋಟ್ಸ್ ಒಂದೇ ರ್ಯಾಕ್ ಅಲ್ಲಿ ಇದೆ ಅಂತ ಡಿಸೈಡ್ ಮಾಡ್ತಾರೆ. ಅವಾಗ ಈ 3ನೇ ಆಪ್ಷನ್ ಸಿಗೋದೇ ಇಲ್ಲ ನಿಮ್ಗೆ. ಸೊ ದಿಸ್ ಆರ್ ದ ಥಿಂಗ್ಸ್ ಯು ನೀಡ್ ಟು ರಿಮೆಂಬರ್ ವಿತ್ ರೆಸ್ಪೆಕ್ಟ್ ಟು ರ್ಯಾಕ್ ಅವೇರ್ನೆಸ್. So in this particular session, the last topic we need to study is name node availability. So name node availability andre enu annadna artha madkolla. So in this particular name node high availability concept, we are going to see this 10 main points. So ಈ 10 main points ಗಳು ನೆನಪಿರಬೇಕು. So ಈ 10 main points ನ ಇಲ್ಲಿ ಲಿಸ್ಟ್ ಮಾಡಿದ್ದೀನಿ. So for you to get a better understanding about this particular topic, you need to remember these 10 main points. First point ಏನು ಅಂದ್ರೆ, ಅರ್ಲಿಯರ್ ಹಡೂಪ್ ಇನ್ಸ್ಟಾಲೇಷನ್ಸ್ ಏನಿತ್ತಲ್ಲ, ಸುಮಾರು ವರ್ಷಗಳಿಂದ ಹಡೂಪ್ ನ ಇನ್ಸ್ಟಾಲ್ ಮಾಡ್ಬೇಕಾದ್ರೆ ನಿಮ್ ನೇಮ್ ನೋಡೆ ಸಿಂಗಲ್ ಪಾಯಿಂಟ್ ಆಫ್ ಫೇಲ್ಯೂರ್ ತರ ಆಕ್ಟ್ ಮಾಡ್ತಾ ಇತ್ತು. ದಟ್ ಮೀನ್ಸ್ ಯುವರ್ ನೇಮ್ ನೋಡ್ ಏನಾದ್ರೂ ಫೇಲ್ ಆಯ್ತು ಅಂದ್ರೆ ನಿಮ್ ಎಂಟೈರ್ ಹಡೂಪ್ ಕ್ಲಸ್ಟರ್ ಫೇಲ್ ಆಗ್ಬಿಡ್ತಾ ಇತ್ತು. ಏನು ಬ್ಯಾಕಪ್ ಪ್ಲಾನ್ ಅಂತ ಇಟ್ಕೊಂಡಿರ್ಲಿಲ್ಲ. ಸೊ ನೇಮ್ ನೋಡ್ ಫೇಲ್ ಆದ ತಕ್ಷಣ ಎಂಟೈರ್ ಹಡೂಪ್ ಕ್ಲಸ್ಟರ್ ಫೇಲ್ ಆಗ್ತಾ ಇತ್ತು. ಸೊ ಇದನ್ನ ಓವರ್ಕಮ್ ಮಾಡಕ್ಕೆ ಅಂತಾನೆ ಒಂದು ಅಷ್ಟು ಹಾರ್ಡ್ವೇರ್ ಇಂಪ್ರೂವ್ಮೆಂಟ್ ಮಾಡ್ಕೊಂಡ್ರು. ಸುಮಾರು ರಿಡಂಡೆಂಟ್ ಪವರ್ ಸಪ್ಲೈ ಮತ್ತೆ ರಿಡಂಡೆಂಟ್ ಸ್ಟೋರೇಜ್ ನ ಎಂಪ್ಲಾಯ್ ಮಾಡಿದ್ರು. ಅವಾಗ ಬಂದದ್ ಕಾನ್ಸೆಪ್ಟೇ ಇಂಪ್ಲಿಮೆಂಟೇಶನ್ ಆಫ್ ನೇಮ್ ನೋಡ್ ಹೈ. ವಾಟ್ ಯು ಮೀನ್ ಬೈ ಇಂಪ್ಲಿಮೆಂಟೇಶನ್ ಆಫ್ ನೇಮ್ ನೋಡ್ ಹೈ ಅಂದ್ರೆ, ಇವನ್ ನಿಮ್ ನೇಮ್ ನೋಡ್ ನ ಫೇಲ್ ಆದಾಗ್ಲೂ ಸಹ ನಿಮ್ ಎಂಟೈರ್ ಹಡೂಪ್ ಕ್ಲಸ್ಟರ್ ಫೇಲ್ ಆಗ್ಬಾರ್ದು. ನಿಮ್ ಎಂಟೈರ್ ಹಡೂಪ್ ಕ್ಲಸ್ಟರ್ ಅಂದ್ರೆ ದೇರ್ ಶುಡ್ ಬಿ ಎ ಫೇಲ್ ಓವರ್ ಸರ್ವಿಸ್. ಈ ನೇಮ್ ನೋಡ್ ಫೇಲ್ ಆದಾಗ ಬೇರೆ ಇನ್ನೊಂದು ನೇಮ್ ನೋಡ್ ಟೇಕ್ ಓವರ್ ಮಾಡಬೇಕು. ಅದನ್ನೇ ಫೇಲ್ ಓವರ್ ಸರ್ವಿಸ್ ಅಂತ ಕರೆಯೋದು. ಈ ಫೇಲ್ ಓವರ್ ಸರ್ವಿಸ್ ನ ಹೆಂಗ್ ಇಂಪ್ಲಿಮೆಂಟ್ ಮಾಡಿದ್ದಾರೆ ಅನ್ನೋದನ್ನ ಈ ಡಯಾಗ್ರಾಮ್ ಅಲ್ಲಿ ನೋಡ್ಬೋದು. ನಾನು 2 ನೇಮ್ ನೋಡ್ ಮಿಷಿನ್ಸ್ ನ ಮೇಂಟೈನ್ ಮಾಡ್ತಾ ಇರ್ತಾರೆ. ಒಂದು ಆಕ್ಟಿವ್ ನೇಮ್ ನೋಡ್, ಇನ್ನೊಂದು ಸ್ಟ್ಯಾಂಡ್ ಬೈ ನೇಮ್ ನೋಡ್ ಅಂತ. ಸೊ ಈ 2 ನೇಮ್ ನೋಡುನು ನಿಮ್ ಡೇಟಾ ನೋಡ್ ಇಂದ ಇನ್ಫಾರ್ಮೇಶನ್ ನ ರಿಟ್ರೀವ್ ಮಾಡ್ತಾ ಇರ್ತವೆ, ರಿಪೋರ್ಟ್ಸ್ ಗಳನ್ನ ಕಳಿಸ್ತಾ ಇರುತ್ತೆ. ಅದನ್ನೇ ಹೇಳಿರೋದು, ಡೇಟಾ ನೋಡ್ಸ್ ರಿಪೋರ್ಟ್ ಟು ಬೋತ್ ದ ನೇಮ್ ನೋಡ್ಸ್ ಬಟ್ ಓನ್ಲಿ ಟೇಕ್ ಆರ್ಡರ್ಸ್ ಫ್ರಮ್ ದ ಆಕ್ಟಿವ್ ನೇಮ್ ನೋಡ್. ನಿಮ್ ಆಕ್ಟಿವ್ ನೇಮ್ ನೋಡ್ ಮಾತ್ರ ಡೇಟಾ ನೋಡ್ಸ್ ಗೆ ಆರ್ಡರ್ಸ್ ಕೊಡಕ್ಕಾಗುತ್ತೆ, ಬಿಕಾಸ್ ಇಟ್ ಇಸ್ ಸ್ಟಿಲ್ ಆಕ್ಟಿವ್. ಯುವರ್ ಸ್ಟ್ಯಾಂಡ್ ಬೈ ನೇಮ್ ನೋಡ್ ಕ್ಯಾನ್ ಓನ್ಲಿ ರಿಸೀವ್ ದ ಬ್ಲಾಕ್ ರಿಪೋರ್ಟ್ಸ್ ಫ್ರಮ್ ಯುವರ್ ಡೇಟಾ ನೋಡ್ಸ್. ಬರೀ ಬ್ಲಾಕ್ ರಿಪೋರ್ಟ್ಸ್ ನ ತಗೋತಾ ಇರುತ್ತೆ. ಸೊ ಅದನ್ನೇ ಈ ಪಾಯಿಂಟ್ ಅಲ್ಲಿ ಎಕ್ಸ್ಪ್ಲೈನ್ ಮಾಡಿರೋದು. ಸೊ ಏನೇನ್ ಹೇಳಿದೆ ನಾನು, ಅರ್ಲಿಯರ್ ಹಡೂಪ್ ಇನ್ಸ್ಟಾಲೇಷನ್ ಅಲ್ಲಿ ಯುವರ್ ನೇಮ್ ನೋಡ್ ಏನಿದೆ ದಟ್ ವಾಸ್ ದ ಸಿಂಗಲ್ ಪಾಯಿಂಟ್ ಆಫ್ ಫೇಲ್ಯೂರ್. ದಟ್ ಮೀನ್ಸ್ ನಿಮ್ ನೇಮ್ ನೋಡ್ ಫೇಲ್ ಆಯ್ತು ಅಂದ್ರೆ ಎಂಟೈರ್ ಹಡೂಪ್ ಕ್ಲಸ್ಟರ್ ಫೇಲ್ ಆಗ್ಬಿಡ್ತಿತ್ತು. ಇದನ್ನ ಓವರ್ಕಮ್ ಮಾಡಕ್ಕೆ ಅಂತಾನೆ ನಿಮ್ದು ಹಡೂಪ್ ಹಾರ್ಡ್ವೇರ್ ನ ಚೇಂಜ್ ಮಾಡ್ತಾರೆ. ಸುಮಾರು ಪವರ್ ಸಪ್ಲೈ ಸ್ಟೋರೇಜ್ ನ ರಿಡಂಡೆಂಟ್ ಮಾಡ್ತಾರೆ, ಸುಮಾರು ಜಾಸ್ತಿ ಪ್ರೊವೈಡ್ ಮಾಡ್ತಾರೆ. ಅವಾಗ ವಿ ಇಂಪ್ಲಿಮೆಂಟೆಡ್ ಎ ಟಾಪಿಕ್ ಆರ್ ಕಾನ್ಸೆಪ್ಟ್ ಕಾಲ್ಡ್ as ನೇಮ್ ನೋಡ್ ಹೈ ಅವೈಲಬಿಲಿಟಿ. ಇದ್ರ ಕೆಲಸ ಏನು ಅಂದ್ರೆ, ಈ ನೇಮ್ ನೋಡ್ ಫೇಲ್ ಆದಾಗ ಅದಕ್ಕೆ ಫೇಲ್ ಓವರ್ ಸರ್ವಿಸ್ ಆಗಿ ಇನ್ನೊಂದು ನೇಮ್ ನೋಡ್ ನ ಪ್ರೊವೈಡ್ ಮಾಡ್ತೀನಿ. ಸೊ ಇದು 2 ನೇಮ್ ನೋಡ್, ಈ ಆಕ್ಟಿವ್ ನೇಮ್ ನೋಡ್ ಮತ್ತೆ ಸ್ಟ್ಯಾಂಡ್ ಬೈ ನೇಮ್ ನೋಡ್ ಏನಿದೆ ಅದೆರಡಕ್ಕೂ ಒಂದೇ ಸಾಫ್ಟ್ವೇರ್ ಇಂದಾನೆ ಡಿಸೈನ್ ಮಾಡಿರ್ತೀನಿ. ಸೊ ಇದು 2 ನೇಮ್ ನೋಡ್ಗಳು ಬ್ಲಾಕ್ ರಿಪೋರ್ಟ್ಸ್ ನ ಡೇಟಾ ನೋಡ್ ಇಂದ ರಿಸೀವ್ ಮಾಡ್ಕೋತಾ ಇರ್ತವೆ. ಬಟ್ ಏನೇ ಆರ್ಡರ್ಸ್ ನ ರಿಸೀವ್ ಮಾಡಬೇಕು ಅಂದ್ರೂ ಈ ಡೇಟಾ ನೋಡ್ಸ್ ದೇ ವಿಲ್ ರಿಸೀವ್ ದ ಆರ್ಡರ್ಸ್ ಓನ್ಲಿ ಫ್ರಮ್ ದ ಆಕ್ಟಿವ್ ನೇಮ್ ನೋಡ್, ಬಿಕಾಸ್ ಇಟ್ ಇಸ್ ಸ್ಟಿಲ್ ಆಕ್ಟಿವ್, ಇನ್ನು ಆಕ್ಟಿವ್ ಆಗೈತೆ. ಸರಿನಾ? ಅದಾದ್ಮೇಲೆ ನಿಮ್ದು ಆಕ್ಟಿವ್ ನೇಮ್ ನೋಡು ಇಲ್ಲಿರೋ ಸ್ಟೇಟ್ ಗಳನ್ನ
SDFS ಸ್ಟೇಟ್ ಏನಿದೆ ಅನ್ನೋದನ್ನ ಒಂದಷ್ಟು ಕೋರಮ್ ಆಫ್ ನೋಟ್ಸ್, ಇದು ಕೋರಮ್ ಅಥವಾ ಲಿಸ್ಟ್ ಆಫ್ ನೋಟ್ಸ್ ಅಂತ ಕರೀತಾರೆ. ಸೊ ಈ ಲಿಸ್ಟ್ ಆಫ್ ಜರ್ನಲ್ ನೋಟ್ಸ್ಗೆ ಆ SDFS ಸ್ಟೇಟ್ ಇನ್ಫಾರ್ಮೇಶನ್ ನ ಸ್ಟೋರ್ ಮಾಡ್ತಾ ಇರುತ್ತೆ ಈ ಜರ್ನಲ್ ನೋಟ್ಸ್ ಅಲ್ಲಿ. ಓಕೆನಾ? ಯಾವಾಗ ನಿಮ್ದು ಆಕ್ಟಿವ್ ನೇಮ್ ನೋಡು ಫೇಲ್ ಆಗೋಯ್ತು ಅಂತ ಅನ್ಕೊಳ್ಳಿ, ಆ ಟೈಮಲ್ಲಿ ಈ ನೇಮ್ ಸ್ಪೇಸ್ ಅಲ್ಲಿ ಏನೆಲ್ಲ ಫೈಲ್ SDFS ಫೈಲ್ ಸಿಸ್ಟಮ್ ಸ್ಟೇಟ್ ಇನ್ಫಾರ್ಮೇಶನ್ ಎಲ್ಲ ಇತ್ತು, ಆ ಎಲ್ಲ ಇನ್ಫಾರ್ಮೇಶನ್ ನಿಮ್ ಜರ್ನಲ್ ನೋಡು ಸ್ಟ್ಯಾಂಡ್ ಬೈ ನೇಮ್ ನೋಡ್ಗೆ ಪ್ರೊವೈಡ್ ಮಾಡ್ತವೆ. ಅವಾಗ ನೇಮ್ ಸ್ಪೇಸ್ ಇಲ್ಲೇನಿತ್ತು ಅದು ಇಲ್ಲಿಗೂ ಬಂದಂಗ ಆಗುತ್ತೆ, ನಿಮ್ ನೇಮ್ ಸ್ಪೇಸ್ ಸಿಂಕ್ರೊನೈಸ್ ಆಗುತ್ತೆ. ಅದನ್ನ ಹೇಳಿರೋದು, ದ ಸ್ಟ್ಯಾಂಡ್ ಬೈ ನೇಮ್ ನೋಡ್ ರೀಡ್ಸ್ ಎಡಿಟ್ಸ್ ಫ್ರಮ್ ದ ಜರ್ನಲ್. ಫ್ರೀಕ್ವೆಂಟ್ ಎಡಿಟ್ ಗಳೇನಿತ್ತು ಅದೆಲ್ಲ ಜರ್ನಲ್ ಇಂದ ಸಿಕ್ಕುತ್ತೆ. ಅಂಡ್ ಆಲ್ಸೋ ಇಟ್ ಆಕ್ಟ್ಸ್ ಎಸ್ ಎ ಚೆಕ್ ಪಾಯಿಂಟ್ ನೋಡ್. ಚೆಕ್ ಪಾಯಿಂಟ್ ನೋಡ್ ಅಂದ್ರೆ ಏನು? ಆಕ್ಟಿವ್ ನೇಮ್ ನೋಡ್ ಏನಾದ್ರು ಫೇಲ್ ಆಯ್ತು ಅಂದ್ರೆ ಇದು ಚೆಕ್ ಪಾಯಿಂಟ್ ನೋಡ್ ಆಗಿ ಅಥವಾ ಸ್ಟ್ಯಾಂಡ್ ಬೈ ನೇಮ್ ನೋಡ್ ಆಗಿ ಆಕ್ಟ್ ಆಗುತ್ತೆ. ಯಾವಾಗ ನಿಮ್ದು SDFS ಫೈಲ್ ಸಿಸ್ಟಮ್ ಅಲ್ಲಿ ಒಂದು ಆಕ್ಟಿವ್ ನೇಮ್ ನೋಡ್ ಮತ್ತೆ ಸ್ಟ್ಯಾಂಡ್ ಬೈ ನೇಮ್ ನೋಡ್ ಅಂತ ಇರುತ್ತೆ, ದೆನ್ ದೇರ್ ಇಸ್ ನೋ ನೀಡ್ ಟು ಯೂಸ್ ದ ಕಾನ್ಸೆಪ್ಟ್ ಆಫ್ ಸೆಕೆಂಡರಿ ನೇಮ್ ನೋಡ್. ಕೇಳ್ಬೋದು ನೀವು, ಏನಕ್ಕೆ ಸೆಕೆಂಡರಿ ನೇಮ್ ನೋಡ್ ಬೇಡ ಅಂತ. ಈ ಸ್ಟ್ಯಾಂಡ್ ಬೈ ನೇಮ್ ನೋಡ್ ಏನಿದೆ, ಈ ನೋಡೆ ಸೆಕೆಂಡರಿ ನೇಮ್ ನೋಡ್ ಏನ್ ಕೆಲಸ ಮಾಡ್ತಾ ಇತ್ತು ಆ ಕೆಲಸನ ಸ್ಟ್ಯಾಂಡ್ ಬೈ ನೇಮ್ ನೋಡೆ ಮಾಡುತ್ತೆ. ಅದೇ ಫೈಲ್ ಸಿಸ್ಟಮ್ದು ಸ್ಟೇಟ್ ನ ನಿಮ್ದು ನೇಮ್ ನೋಡ್ಗೆ ಪ್ರೊವೈಡ್ ಮಾಡ್ತಾ ಇತ್ತು, FS ಇಮೇಜ್ ಅಂತ ಫೈಲ್ ಅಲ್ಲಿ ಸ್ಟೋರ್ ಆಗ್ತಾ ಇತ್ತು. ಆ ಸೆಕೆಂಡರಿ ನೇಮ್ ನೋಡ್ ಕೆಲಸನ ನಿಮ್ ಸ್ಟ್ಯಾಂಡ್ ಬೈ ನೇಮ್ ನೋಡೆ ಪ್ರೊವೈಡ್ ಮಾಡ್ತಾ ಇರುತ್ತೆ. ಲಾಸ್ಟ್ ಪಾಯಿಂಟ್ ಏನು ಅಂದ್ರೆ, ಈ ಅಪಾಚೆ ಝೂ ಕೀಪರ್ ಅಂತ ಒಂದು ಸಾಫ್ಟ್ವೇರ್ ಏನಿರುತ್ತೆ ಅದನ್ನ ಒಂದು ಹಡೂಪ್ ಇನ್ಸ್ಟಾಲೇಷನ್ ಟೈಮ್ ಅಲ್ಲಿ ಇನ್ಸ್ಟಾಲ್ ಮಾಡ್ಕೊಂಡಿರ್ತಾರೆ. ಇದ್ರ ಕೆಲಸ ಏನು ಅಂದ್ರೆ, ಈ ನೇಮ್ ನೋಡು ಆಕ್ಟಿವ್ ಆಗಿ ಕರೆಕ್ಟ್ ಆಗಿ ವರ್ಕ್ ಆಗ್ತಾ ಇದೆಯೋ ಅನ್ನೋದನ್ನ ಚೆಕ್ ಮಾಡ್ತಾ ಇರುತ್ತೆ ಅವಾಗ ಪೀರಿಯಡಿಕಲಿ. ಯಾವಾಗ ಈ ನೇಮ್ ನೋಡು ಕರೆಕ್ಟ್ ಆಗಿ ವರ್ಕ್ ಆಗ್ತಾ ಇಲ್ಲ, ಏನಾದ್ರು ಪ್ರಾಬ್ಲಮ್ಸ್ ಇತ್ತು ಅಂತ ಗೊತ್ತಾಯ್ತು ಅಥವಾ ಡೌನ್ ಆಗಿದೆ ಅಂತ ಗೊತ್ತಾಯ್ತು, ದಟ್ ಝೂ ಕೀಪರ್ ವಿಲ್ ಇನ್ಫಾರ್ಮ್ ದ ಸ್ಟ್ಯಾಂಡ್ ಬೈ ನೇಮ್ ನೋಡ್. At that point, your standby name node will receive instructions from the journal node and that will take up the position of active name node. ಅವಾಗ ಈ ಸ್ಟ್ಯಾಂಡ್ ಬೈ ನೇಮ್ ನೋಡು ಆಕ್ಟಿವ್ ನೇಮ್ ನೋಡ್ ಆಗಿ ಆಕ್ಟ್ ಆಗಕ್ ಶುರು ಆಗುತ್ತೆ. ಯಾವಾಗ ಇದು ಆಕ್ಟಿವ್ ಆಗುತ್ತೆ, ಬೇರೆ ಇನ್ನೊಂದು ನೋಡ್ ನಾನು ಸ್ಟ್ಯಾಂಡ್ ಬೈ ನೇಮ್ ನೋಡ್ ಆಗಿ ಹಾಕೋತೀನಿ ಅವಾಗ. ಸೊ ದಿಸ್ ಆರ್ ದ ಪಾಯಿಂಟ್ಸ್ ಯು ನೀಡ್ ಟು ರಿಮೆಂಬರ್ ವಿತ್ ರೆಸ್ಪೆಕ್ಟ್ ಟು ನೇಮ್ ನೋಡ್ ಹೈ ಅವೈಲಬಿಲಿಟಿ. ಏನೇನ್ ಹೇಳ್ದೆ? ಅರ್ಲಿಯರ್ ಹಡೂಪ್ ಇನ್ಸ್ಟಾಲೇಷನ್ಸ್ ಅಲ್ಲಿ ನಿಮ್ ನೇಮ್ ನೋಡ್ ಫೇಲ್ ಆದ್ರೆ ಎಂಟೈರ್ ಹಡೂಪ್ ಕ್ಲಸ್ಟರ್ ಫೇಲ್ ಆಗ್ತಾ ಇತ್ತು. ಇದನ್ನ ಓವರ್ಕಮ್ ಮಾಡಕ್ಕೆ ಹಾರ್ಡ್ವೇರ್ ಅಲ್ಲಿ ಸ್ವಲ್ಪ ಚೇಂಜಸ್ ಮಾಡಿದ್ರು, ಸ್ಟೋರೇಜ್ ಜಾಸ್ತಿ ಮಾಡಿದ್ರು, ಪವರ್ ಸಪ್ಲೈ ಜಾಸ್ತಿ ಮಾಡಿದ್ರು. ಅವಾಗ ನಿಮ್ದು ನೇಮ್ ನೋಡ್ ಹೈ ಅವೈಲಬಿಲಿಟಿ ಅನ್ನೋ ಕಾನ್ಸೆಪ್ಟ್ ಇಂಪ್ಲಿಮೆಂಟ್ ಆಯ್ತು. ಏನು? ಎಕ್ಸಿಸ್ಟಿಂಗ್ ನೇಮ್ ನೋಡ್ ಫೇಲ್ ಆಯ್ತು ಅಂದ್ರೆ ಒಂದು ಫೇಲ್ ಓವರ್ ಸರ್ವಿಸ್ ಕೊಡೋದ ಅಂತ. ಸೊ ಅವಾಗ ಎರಡು ನೇಮ್ ನೋಡ್ ಮಿಷಿನ್ಸ್ ಬಂತು, ಅದೇ ಆಕ್ಟಿವ್ ಮತ್ತೆ ಸ್ಟ್ಯಾಂಡ್ ಬೈ ನೋಡ್. ಸೊ ಇದು ಎರಡೂನು ಬ್ಲಾಕ್ ರಿಪೋರ್ಟ್ಸ್ ನ ಡೇಟಾ ನೋಡ್ ಇಂದ ರಿಸೀವ್ ಮಾಡ್ಕೋತಾ ಇರ್ತವೆ. ಬಟ್ ಆರ್ಡರ್ಸ್ ಏನೇ ಇದ್ರು ಆಕ್ಟಿವ್ ನೇಮ್ ನೋಡ್ ಮಾತ್ರ ಕೊಡ್ತಾ ಇರುತ್ತೆ. ಜೊತೆಗೆ ಫ್ರೀಕ್ವೆಂಟ್ ಎಡಿಟ್ ಲಾಗ್ ಏನಿರುತ್ತೆ ಅದನ್ನ ಜರ್ನಲ್ ನೋಡ್ಗೆ ಆಕ್ಟಿವ್ ನೇಮ್ ನೋಡ್ ಕೊಡ್ತಾ ಇರುತ್ತೆ. ಸೊ ಈ ಜರ್ನಲ್ ನೋಡ್ ಇಂದ ಇನ್ಫಾರ್ಮೇಶನ್ ನ, ನೇಮ್ ಸ್ಪೇಸ್ ಇನ್ಫಾರ್ಮೇಶನ್ ನ ಈ ಸ್ಟ್ಯಾಂಡ್ ಬೈ ನೇಮ್ ನೋಡ್ ಸಿಂಕ್ರೊನೈಸ್ ಆಗಿ ಇಟ್ಕೊಂಡಿರುತ್ತೆ. ಸೊ ಈ ಸೆಕೆಂಡರಿ ನೇಮ್ ನೋಡ್ ಕಾನ್ಸೆಪ್ಟ್ ಇಲ್ಲಿ ಅವಶ್ಯಕತೆ ಇಲ್ಲ, ಬಿಕಾಸ್ ನಿಮ್ ಸ್ಟ್ಯಾಂಡ್ ಬೈ ನೇಮ್ ನೋಡೆ ಸೆಕೆಂಡರಿ ನೇಮ್ ನೋಡ್ ತರನು ಆಕ್ಟ್ ಮಾಡ್ತಾ ಇರುತ್ತೆ. ಸೊ ಯಾವಾಗ ಈ ಆಕ್ಟಿವ್ ನೇಮ್ ನೋಡ್ ಫೇಲ್ ಆಯ್ತು, ಅವಾಗ ಅಪಾಚೆ ಝೂ ಕೀಪರ್ ಅನ್ನೋ ಸಾಫ್ಟ್ವೇರ್ ಅದನ್ನ ಡಿಟೆಕ್ಟ್ ಮಾಡಿ ಸ್ಟ್ಯಾಂಡ್ ಬೈ ನೇಮ್ ನೋಡ್ ಇನ್ಫಾರ್ಮ್ ಮಾಡುತ್ತೆ. ಸ್ಟ್ಯಾಂಡ್ ಬೈ ನೇಮ್ ನೋಡು ರೀಸೆಂಟ್ ಇನ್ಫಾರ್ಮೇಶನ್ ನ ಜರ್ನಲ್ ನೋಡ್ ಇಂದ ತಕೊಂಡು ಇಟ್ ವಿಲ್ ಟೇಕ್ ಅಪ್ ದ ಪೊಸಿಷನ್ ಆಫ್ ಆಕ್ಟಿವ್ ನೇಮ್ ನೋಡ್. ಅದು ಆಕ್ಟಿವ್ ನೇಮ್ ನೋಡ್ ಪೊಸಿಷನ್ ನ ತಕೊಳ್ಳುತ್ತೆ. ಸೊ ದಿಸ್ ಈಸ್ ಹೌ ಯು ಕ್ಯಾನ್ ಇಂಪ್ಲಿಮೆಂಟ್ ದ ಕಾನ್ಸೆಪ್ಟ್ ಆಫ್ ನೇಮ್ ನೋಡ್ ಹೈ ಅವೈಲಬಿಲಿಟಿ. ಒಂದು ನೇಮ್ ನೋಡ್ ಫೇಲ್ ಆದ್ರೂ ಸಹ ರಿಮೈನಿಂಗ್ ನೇಮ್ ನೋಡ್ಗಳು ಹೆಂಗೆ ವರ್ಕ್ ಆಗೋದು, ರಿಮೈನಿಂಗ್ ನೇಮ್ ನೋಡು ಹೆಂಗೆ ಆಕ್ಟಿವ್ ನೇಮ್ ನೋಡ್ ಆಗಿ ಆಕ್ಟ್ ಆಗ್ಬೋದು ಅನ್ನೋದನ್ನ ಈ ಪರ್ಟಿಕ್ಯುಲರ್ ಕಾನ್ಸೆಪ್ಟ್ ಅಲ್ಲಿ ನೀವು ಅಬ್ಸರ್ವ್ ಮಾಡ್ತೀರಾ. ಸೊ ಇನ್ ದಿಸ್ ಪರ್ಟಿಕ್ಯುಲರ್ ಸೆಷನ್ ವಾಟ್ ಆಲ್ ದ ಥಿಂಗ್ಸ್ ವಿ ಲರ್ನ್ಟ್ ಅನ್ನೋದಾದ್ರೆ ಮೇನ್ ಆಗಿ ಏನೇನ್ ಕಲ್ತ್ವಿ? ಫಸ್ಟ್ ಬ್ಲಾಕ್ ರೆಪ್ಲಿಕೇಶನ್. ಸೊ ಡಿಫಾಲ್ಟ್ ಆಗಿ ಬ್ಲಾಕ್ ರೆಪ್ಲಿಕೇಶನ್ 3 ಇರುತ್ತೆ. ಯಾವಾಗ 8 ಆರ್ ಮೋರ್ ನೋಟ್ಸ್ ಇದ್ದಾಗ, 8 ಆರ್ 8 ಗಿಂತ ಕಮ್ಮಿ ನೋಟ್ಸ್ ಇದ್ರೆ ರೆಪ್ಲಿಕೇಶನ್ ಫ್ಯಾಕ್ಟರ್ 2 ಆಗುತ್ತೆ. ಓಕೆನಾ? ಸೊ ಅದಾದ್ಮೇಲೆ ಬ್ಲಾಕ್ ಸೈಜ್ 64 MB. ಹಂಗನ್ಬಿಟ್ಟು ಯಾವಾಗ್ಲೂ ಡೇಟಾನ 64 MB ಗೆ ಸ್ಟೋರ್ ಮಾಡಬೇಕು ಅಂತ ಇಲ್ಲ. ಇಟ್ ಡಿಪೆಂಡ್ಸ್ ಆನ್ ದ ಡೇಟಾ ಯು ಆರ್ ಸ್ಟೋರಿಂಗ್. ಇಫ್ ಯುವರ್ ಫೈಲ್ ಸೈಜ್ ಇಸ್ 80 MB, then it will be split into 2 blocks. 64 MB ಒಂದು ಬ್ಲಾಕ್, 16 MB ಒಂದು ಬ್ಲಾಕ್ ಆಗಿ ಡಿವೈಡ್ ಮಾಡ್ಕೊಳ್ಳುತ್ತೆ. ಜೊತೆಗೆ ರೆಪ್ಲಿಕೇಶನ್, ಡೇಟಾ ಹೆಂಗೆ ರೆಪ್ಲಿಕೇಟ್ ಆಗಿದೆ ಅಕ್ರಾಸ್ ಡಿಫ್ರೆಂಟ್ ನೋಟ್ಸ್ ಅನ್ನೋದು ಅಬ್ಸರ್ವ್ ಮಾಡುತ್ತೆ. ಅವಾಗ ಇದು ರಿಲಯಬಲ್ ಸಿಸ್ಟಮ್ ಆಗುತ್ತೆ.
ನೆಕ್ಸ್ಟ್ HDFS ಸೇಫ್ ಮೋಡ್ ಅಲ್ಲಿ 2 ಇಂಪಾರ್ಟೆಂಟ್ ಆಪರೇಷನ್ಸ್ ಯಾವ್ದು ಅಂತ ಎಕ್ಸ್ಪ್ಲೈನ್ ಮಾಡಿದೆ. ನೆಕ್ಸ್ಟ್ ರ್ಯಾಕ್ ಅವೇರ್ನೆಸ್ ಅಂದ್ರೆ ಡೇಟಾ ಲೋಕಲಿಟಿ ಅನ್ನೋ ಕಾನ್ಸೆಪ್ಟ್. ನಾನು ಕಾಂಪಿಟೇಷನ್ಸ್ ಎಲ್ಲಿ ಮಾಡ್ತಾ ಇರ್ತೀನಿ ಆ ಕಾಂಪಿಟೇಷನ್ ಹತ್ರಕ್ಕೆ ಡೇಟಾ ತಗೊಂಡು ಹೋಗೋದು. ಅದು 3 ಆ ಮಿಷಿನ್ ಒಳಗೇನೆ ಡೇಟಾ ಇರೋದು, ಆ ರ್ಯಾಕ್ ಒಳಗಿರೋದು, ಬೇರೆ ರ್ಯಾಕ್ ಒಳಗಿರೋದು. ಸೊ ಬೆಸ್ಟ್, ಬೆಟರ್, ಗುಡ್. ಲಾಸ್ಟ್ ಕಾನ್ಸೆಪ್ಟ್ ನೇಮ್ ನೋಡ್ ಹೈ ಅವೈಲಬಿಲಿಟಿ, ದಟ್ ಈಸ್ ಟು ಪ್ರೊವೈಡ್ ಎ ಫೇಲ್ ಓವರ್ ಸರ್ವಿಸ್ ವೆನ್ ಯುವರ್ ಆಕ್ಟಿವ್ ನೇಮ್ ನೋಡ್ ಫೇಲ್ಸ್. At that point, your standby name node will take up the position of active name node. ಅದು ಹೆಂಗೆ ಅಂತ ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. So this completes the 5th presentation session of big data. Thank you.